ಗೆಳತಿಯರಿಗೆಲ್ಲ ನಮಸ್ಕಾರ. ನಿಮ್ಮೆಲ್ಲರಿಗೂ ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗೆಳತಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಆಹಾರ ತಜ್ಞರಾಗಿರುವಂತಹ ಹಾಸನದ ತನುಶ್ರೀ ಉದಯರವಿ ಅವರಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ ಮ್ಯಾಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಾವು ಬೇರೆ ಬೇರೆ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ವೈದ್ಯರನ್ನು ಕರೆದು ಮಾತಾಡಿಸ್ತೀವಿ. ಈಗ ಆಹಾರಕ್ಕೆ ವೈದ್ಯರು ಅನ್ನೋದು ಇತ್ತೀಚಿನ ಪರಿಕಲ್ಪನೆ ಇದು. ಅಂದ್ರೆ ತಲೆ ತಲಾಂತರದಿಂದ ನಮ್ಮಲ್ಲಿ ಯಾರು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾರೋ, ಅಜ್ಜಿ ಮಾಡ್ತಾರೋ, ಅಮ್ಮ ಮಾಡ್ತಾರೋ, ಅಕ್ಕ ಮಾಡ್ತಾರೋ, ಅವರೇ ನಮಗೆ ಆಹಾರ ತಜ್ಞರಾಗಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ಜೀವನ ಶೈಲಿ ಇವೆಲ್ಲ ಇರೋದ್ರಿಂದ ನಮಗೆ ಹೊರಗಿನ ಸಹಾಯ ಅಗತ್ಯವಾಗಿ ಬೇಕು. ಅದು ಯಾವುದ್ರಲ್ಲಿ ಅಂತಂದ್ರೆ ಆಹಾರ, ಔಷಧಿ. ಆಹಾರವೇ ಔಷಧಿ ಅಲ್ವಾ? ಆವಾಗ ಅದು ಆಯಾ ಕಾಲಕ್ಕೆ ತಕ್ಕ ಹಾಗೆ ಅಡಿಗೆ ಮಾಡ್ತಿದ್ರು. ಪ್ರತಿ ಸೀಸನ್ಗೂ ನಮ್ಮ ಅಡಿಗೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ಹಬ್ಬಕ್ಕೆ ಚೇಂಜ್ ಆಗ್ತಾ ಇತ್ತು. ಆಮೇಲೆ ವೆದರ್ಗೆ ಚೇಂಜ್ ಆಗ್ತಾ ಇತ್ತು. ಮಳೆಗಾಲಕ್ಕೆ ಬೇರೆ, ಚಳಿಗಾಲಕ್ಕೆ ಬೇರೆ. ಈಗ ಹಂಗಲ್ಲ. ನಾವು ಜಗತ್ತಿನಾದ್ಯಂತ ಸಿಗುವಂತಹ ಎಲ್ಲಾ ಆಹಾರ ಪರಿಕರಗಳು, ಪದ್ಧತಿಗಳು ಅವೆಲ್ಲ ನಮ್ಗೆ ತಿಳ್ಕೊಂಡಿದೀವಿ ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ ಮೂಲಕ. ಹಾಗಾಗಿ ಯಾರಿಗೇನು ಇಷ್ಟನೋ ಅದನ್ನೇ 365 ದಿನನೂ ತಿನ್ನುವಂತಹ ಅಭ್ಯಾಸ ಮಾಡಿಕೊಂಡು ನಮ್ಮ ದೇಹ ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು. ಬಹಳಷ್ಟು ಜನ ವೈದ್ಯರು ನೀವು ಮೊದಲು ಆಹಾರ ಪದ್ಧತಿಯನ್ನ, ಜೀವನ ಶೈಲಿಯನ್ನ ಸರಿ ಮಾಡ್ಕೊಳ್ಳಿ, ಅದರಿಂದ ಮೊನ್ನೆ ಒಬ್ರು ಹೇಳ್ತಾ ಇದ್ರು 80% ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಆ ಕಾರಣಕ್ಕೆ ನಿಮ್ಮನ್ನ ಇವತ್ತಿಲ್ಲಿ ಕರ್ಸಿದೀವಿ. ನಮ್ಮ ಎಲ್ಲ ಕೇಳುಗರು ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ಶುರು ಮಾಡೋಣ. ಆಹಾರ ಹೇಗೆ ಔಷಧಿ ಆಗುತ್ತೆ? ಸೊ ನಾವು ಅದನ್ನೇ ಹೇಳ್ತೀವಿ, ಫುಡ್ ಈಸ್ ಅವರ್ ಮೆಡಿಸಿನ್ ಅಂತ. ಅಂದ್ರೆ ಆಹಾರನೇ ನಮ್ಮ ಔಷಧಿ ಅಂತ. ಸೊ ನಮ್ಮ ಆಹಾರ ಪದ್ಧತಿ ಕರೆಕ್ಟ್ ಆಗಿದ್ರೆ, ನಾವು ಸಮತೋಲನವಾಗಿ ಆಹಾರನ ಸೇವಿಸಿದ್ರೆ, ಇವಾಗ ಬರ್ತಿರೋಂಥ ಜೀವನ ಶೈಲಿ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಡಯಾಬಿಟಿಸ್ ಆಗಿರ್ಬೋದು, BP, ಹೈಪರ್ ಟೆನ್ಷನ್ ಅಂತ ಏನ್ ಕರಿತೀವಿ, ಒಬೆಸಿಟಿ ಅಂದ್ರೆ ತೂಕ ಜಾಸ್ತಿ ಆಗೋದು, ಅಥವಾ ಥೈರಾಯ್ಡ್ ಸಮಸ್ಯೆ, ಹೆಣ್ಮಕ್ಳಿಗೆ PCOD, PCOS. ಸೊ ಈ ತರ ಎಲ್ಲ ಸಮಸ್ಯೆಗಳನ್ನ ನಾವು ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ಬರ್ದಿರೋ ತರ ತಡೆಗಟ್ಕೋಬಹುದು. ಅಂದ್ರೆ ಆಹಾರ ಪದ್ಧತಿಯಿಂದ ಅಂದ್ರೆ ಸಮತೋಲಿತ ಆಹಾರ, ಬ್ಯಾಲೆನ್ಸ್ಡ್ ಫುಡ್ ಅಂತ ಏನ್ ಹೇಳ್ತೀವಿ. ಸಮತೋಲಿತ ಮತ್ತು ಪೌಷ್ಟಿಕ ಆಹಾರ. ಎಕ್ಸಾಕ್ಟ್ಲಿ. ನ್ಯೂಟ್ರಿಷಿಯಸ್ ಮತ್ತೆ ಪೌಷ್ಟಿಕ ಆಹಾರದಿಂದ ನಾವು ನಮ್ಮ ಈ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ನ ರಿವರ್ಸ್ ಮಾಡ್ಕೊಬಹುದು, ಮತ್ತೆ ಬರ್ದಿರೋ ತರ ನಾವು ಕಾಪಾಡ್ಕೋಬಹುದು. ಅಂದ್ರೆ ಡಯಾಬಿಟಿಸ್ ಬರ್ತೀವಿ, ಬಿಕಾಸ್ ಇವಾಗ ನೋಡ್ತಾ ಇದೀವಿ ಇಂಡಿಯಾ ಡಯಾಬಿಟಿಸ್ ಕ್ಯಾಪಿಟಲ್ ಆಗ್ತಾ ಇದೆ. ಸೊ ಹೆಣ್ಮಕ್ಳಿಗೆ ಇವಾಗ ಪೀರಿಯಡ್ ಸಮಸ್ಯೆ, ಲೈಕ್ PCOD ಈ ತರ. ಸೊ ಇದೆಲ್ಲದೂ ನಾವು ನಮ್ಮ ಆಹಾರ ಸರಿಯಾಗಿದ್ರೆ, ಇವಾಗ ತೂಕ ಹೆಚ್ಚಾದಾಗ್ಲೇ ಹಾರ್ಮೋನ್ ಸಮಸ್ಯೆಗಳು ಇದೆಲ್ಲ ಬರೋದು. ಸೊ ಅದು ಬರ್ದಿರೋ ತರ ತಡಿಬೇಕು ಅಂತ ಅಂದ್ರೆ ನಮ್ಮ ಆಹಾರ ಪದ್ಧತಿ, ಅದ್ರ ಜೊತೆಗೆ ವ್ಯಾಯಾಮ, ಅಂದ್ರೆ ಒಟ್ಟಾರೆ ನಮ್ಮ ಲೈಫ್ ಸ್ಟೈಲ್ ಜೀವನ ಶೈಲಿನ ಕರೆಕ್ಟ್ ಆಗಿ. ಒಂದ್ ಕಾಲ ಇತ್ತು ಊಟ ತಿನ್ಲಾರ್ದೆ ವೀಕ್ನೆಸ್ ಬರ್ತಿತ್ತು. ಹೌದು ಅಲ್ವಾ? ಹೌದು. ಈಗ ಊಟ ತಿಂದು ವೀಕ್ನೆಸ್ ಬರ್ತಿದೆ, ಮತ್ತೆ ಊಟ ಹೆಚ್ಚಾಗಿ ಜಾಸ್ತಿ ತಿನ್ನೋದ್ರಿಂದಾನು ಕಾಯಿಲೆ ಬರ್ತಿದೆ. ಹೌದು, ಕ್ಯಾಲೋರೀಸ್ ಜಾಸ್ತಿ ಆದಾಗ ಕಾಯಿಲೆ ಬರ್ತಾ ಇದೆ. ಅಂಡ್ ಇವಾಗ ಏನಾಗ್ತಿದೆ ಅಂತಂದ್ರೆ, ಅದೇ ಅಂಡರ್ ನ್ಯೂಟ್ರಿಷನ್ ಇವಾಗ್ಲೂ ಇದೆ, ಇಲ್ಲ ಅಂತಲ್ಲ. ಅಂದ್ರೆ ಏನಾಗ್ತಿದೆ ಅಂತಂದ್ರೆ, ಪೌಷ್ಟಿಕಾಂಶ ಇಲ್ದಿರೋಂತ ಆಹಾರನ ಜಾಸ್ತಿ ಸೇವಿಸ್ತಾ ಇದೀವಿ. ನಾಲೆಡ್ಜ್ ಇಲ್ಲ. ಅಂದ್ರೆ ಇವಾಗ ಪ್ರೊಸೆಸ್ಡ್ ಫುಡ್ಸ್ ಅಂತ ಏನ್ ಹೇಳ್ತೀವಿ, ಎಲ್ಲಾ ಕಡೆ ನಮ್ಗೆ ಫಾಸ್ಟ್ ಫುಡ್ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದು, ಮತ್ತೆ ಬೇಗ ಸಿಗುವಂತದ್ದು, ಅಂಡ್ ಟೇಸ್ಟಿಂಗ್ ಪೌಡರ್ಸ್ ಎಲ್ಲ ಹಾಕಿರುವಂತದ್ದು, ಈ ತರ ಫುಡ್ಸ್ ಗೆ ಜಾಸ್ತಿ ನಾವು ಕರಿದ ಆಹಾರಗಳು, ಹುರಿದಿದ್ದು, ಆಮೇಲೆ ಅದಕ್ಕೆ ಕಲರ್ಫುಲ್ ಆಗಿರುವಂತದ್ದು, ಆ ತರದಕ್ಕೆ ಜಾಸ್ತಿ ಇದು ಮಾಡ್ತಾ ಇದೀವಿ. ಯಾಕಂದ್ರೆ ಇವಾಗ ಕಂಪ್ಲೇಂಟ್ಸ್ ನಾವು ಕೇಳ್ತಾ ಇರ್ತೀವಿ, ಮಕ್ಳು ವೆಜಿಟೇಬಲ್ಸ್ ತಿನ್ನಲ್ಲ. ಸೊ ಆ ತರ ಎಲ್ಲ ಫಸ್ಟ್ ನಾವು ಸರಿ ಮಾಡ್ಕೊಂಡು, ಲೈಕ್ ಆಮೇಲೆ ಚಿಕ್ಕದ್ರಿಂದಾನೇ ನಾವು ಮಕ್ಳಿಗೂ ರೂಢಿ ಮಾಡ್ಸಿದ್ರೆ
ಈಗ ಮುಂಚೆ ಎಲ್ಲ ಬ್ಯಾಲೆನ್ಸ್ಡೇ ತಿಂತಾ ಇದ್ರ ಅಂತ ಕೇಳಿದ್ರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರ್ಲಿಲ್ಲ ಈ ತರ ಫುಡ್ಸ್ಗೆ. ಏನು ಫಾಸ್ಟ್ ಫುಡ್ಸ್ ಆಗಿರ್ಬೋದು, ಪ್ರೊಸೆಸ್ ಫುಡ್ಸ್ ಮನೇಲೇ ಮಾಡ್ಬೇಕಿತ್ತು, ಮನೇಲೇ ಮಾಡ್ಬೇಕಾಗಿತ್ತು, ಆಮೇಲೆ ಅಲ್ಲಿ ಏನ್ ಸಿಗುತ್ತೆ ಅದನ್ನೇ ಮಾಡ್ಬೇಕಾಗಿತ್ತು. ಅಂಡ್ ಏನಂತಂದ್ರೆ ಅವಾಗ ಸೀಸನಲ್ ವೆಜಿಟೇಬಲ್ಸ್, ಈಗ ನೀವು ಅಮ್ಮ ಅಜ್ಜಿ ಎಲ್ಲ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಇವಾಗ ಅವರೆಕಾಯಿ ಸೀಸನ್ ಅಂದ್ರೆ ಅವರೆಕಾಯಿ ಅದನ್ನೇ ತಿಂತಾ ಇದ್ರು, ಅಥವಾ ಲೈಕ್ ಗೆಣಸಿನ ಸೀಸನ್ ಗೆಣಸು ತಿಂತಾ ಇದ್ರು. ಸೊ ಸೀಸನಲ್ ವೆಜಿಟೇಬಲ್ಸ್, ಫ್ರೂಟ್ಸು ನೀವು ಹೇಳ್ದಾಗೆ ಆ ಕಾಲಕ್ಕೆ ದೇವರು ಅಥವಾ ಪ್ರಕೃತಿ ನಮ್ಗೆ ಆಹಾರ ಕೊಟ್ಬಿಟ್ಟಿದೆ. ಅಂದ್ರೆ ಇವಾಗ ನೋಡಿ ವಿಂಟರ್ ಅಲ್ಲಿ ಕಿತ್ತಲೆ ಬರುತ್ತೆ ನಮ್ ಕಡೆ ಅಂತ ಅಂದ್ರೆ ಬಿಕಾಸ್ ವೈಟಮಿನ್ ಸಿ, ಕಾಯಿಲೆಗಳೆಲ್ಲ ಬರುತ್ತೆ, ಸೀಬೆಕಾಯಿ ಬರುತ್ತೆ ಬಿಕಾಸ್ ಅದ್ರಲ್ಲೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಅದನ್ನೆಲ್ಲ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ಲಿಕ್ಕೆ ವೈಟಮಿನ್ ಸಿ. ಸೊ ಇವಾಗ ಸಮ್ಮರ್ ಅಲ್ಲಿ ವೈಟಮಿನ್ ಎ ಇರುವಂತದ್ದು ಅಂದ್ರೆ ಮಾವಿನ ಹಣ್ಣು, ಹಲಸಿನ ಹಣ್ಣು, ವಾಟರ್ ಮೆಲನ್, ಬಿಕಾಸ್ ಇವಾಗ ಹೈಡ್ರೇಷನ್ ಬೇಕು. ಸೊ ಪ್ರಕೃತಿಯಲ್ಲೇ ನಮಗೆ ಬೇಕಾಗಿರುವಂತ ಫ್ರೂಟ್ಸ್ ವೆಜಿಟೇಬಲ್ಸ್ ಕೊಟ್ಬಿಟ್ಟಿದ್ದಾರೆ. ಬಟ್ ನಾವು ಅದನ್ನ ಜಾಸ್ತಿ ಬಳಸ್ದಲ್ಲ ಅದನ್ನ ಅವಾಯ್ಡ್ ಮಾಡಿ ಎಕ್ಸಾಟಿಕ್ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಅಂತಾನೆ ಹುಡ್ಕೊಂಡು ಹೋಗ್ತೀವಿ. ಅಂದ್ರೆ ಕಿವಿನೇ ತಿನ್ಬೇಕು, ಡ್ರ್ಯಾಗನ್ ಫ್ರೂಟೇ ತಿನ್ಬೇಕು, ಆತರ ಇಲ್ಲ. ಸೊ ನಮ್ಮ ಸುತ್ತಮುತ್ತ ನಮ್ಮ ಗಾರ್ಡನ್ ಅಲ್ಲಿ ಈಸಿಯಾಗಿ ಸಿಗೋ. ಹಂಗಾದ್ರೆ ಈಗ ಹಾಸನದಲ್ಲಿ ಇರುವಂತವ್ರು ಯಾವ್ಯಾವ ಹಣ್ಣುಗಳನ್ನ ತಿನ್ಬೇಕು, ಯಾವ್ದನ್ನ ತಿನ್ಬಾರ್ದು? ಎಲ್ಲಾ ಹಣ್ಣುಗಳನ್ನು ತಿನ್ಬೋದು. ಹಣ್ಣುಗಳಲ್ಲಿ ಯಾವ್ದು ಕೆಟ್ಟದಲ್ಲ. ನಾನು ಹೇಳೋದು ಈಗ ಕಿವಿ ಎಲ್ಲ ನಾವು ಬೆಳೆಯೋದೇ ಇಲ್ಲ. ಹೌದು, ಕಿವಿ ಬೆಳೆಯಲ್ಲ, ಬೆರೀಸ್ ಬೆಳೆಯಲ್ಲ ನಾವು. ಈಗ ಅದನ್ನೇ ಪ್ಯಾಕೆಟ್ ಅಲ್ಲಿ ಸಿಗುವಂತದ್ದನ್ನು ನಾವು ಅದೇ ನೀವು ಹೇಳಿದ್ರೆ ಆದಷ್ಟು ಫಸ್ಟ್ ಪ್ರಿಫರೆನ್ಸ್ ನಮ್ಗೆ ಲೋಕಲ್ ಅಲ್ಲಿ ಸಿಗುವಂತ ಫ್ರೂಟ್ಸ್ ಗೆ ಕೊಡ್ಬೇಕು. ಅಂದ್ರೆ ಪಪ್ಪಾಯ, ಕಿತ್ತಲೆ, ಬಾಳೆಹಣ್ಣು ಈ ತರದಕ್ಕೆ. ಬಟ್ ಈಗ ಸ್ಪೆಸಿಫಿಕ್ ಕಾಯಿಲೆ ಅಂದ್ರೆ ಈಗ ಡಯಾಬಿಟಿಸ್ ಎಲ್ಲ ಇರುವಂತವ್ರು ಈ ಹಲಸಿನ ಹಣ್ಣು, ಮಾವಿನ ಹಣ್ಣು ಈ ತರದನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಂತ ಹೇಳ್ತೀವಿ, ಬಿಕಾಸ್ ಗ್ಲೈಸಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ ಅಂತ. ಸೊ ಅದು ಬಿಟ್ಟು ಪ್ರಿಫರಬಲಿ ಲೋಕಲ್ ಅಲ್ಲಿ ಅವೈಲಬಲ್ ಇರುವಂತದ್ದು ಜಾಸ್ತಿ ನಮ್ಗೆ ಹೆಚ್ಚಾಗಿ ಸಿಗುವಂತ ಒಂದು ಇಲ್ಲಿ ಬೆಳೆಯೋದಿಲ್ಲ ಅನ್ನೋ ಕಾರಣಕ್ಕೆ ಅದನ್ನ ಅವಾಯ್ಡ್ ಮಾಡೋದು ಬೇಡ. ಆದ್ರೆ ಅದಕ್ಕೆ ಆಮೇಲೆ ಅದನ್ನ ಶೇಖರಿಸಿ ಇಡ್ಲಿಕ್ಕೆ ಅದರದ್ದು ಪ್ರಾಸೆಸ್ ಇದೆಯಲ್ಲ ಅದನ್ನ ಕರೆಕ್ಟ್ ಆಗಿ ಇಡ್ಲಿ. ಆಪಲ್ಲೇ ತಿನ್ಬೇಕು ಅಂತ ಒಂದ್ ಮೆತ್ತಿದೆ ಅಲ್ವಾ. ಈಗ ಹುಷಾರಿಲ್ಲ ಅಂತ ನಾನು ನೋಡಿದೀನಿ, ಲೈಕ್ ಇವಾಗ ಒಂದು ಹಳ್ಳಿಯಿಂದ ಬರೋರು ಆಪಲ್ ತಿನ್ಬೋದಾ ಅಂತ ಕೇಳ್ತಾರೆ, ಸೀಬೆಕಾಯಿ ತಿನ್ಬೋದಾ ಅಂತ ಕ್ವಶನ್ ಕೇಳಲ್ಲ ನಂಗೆ, ಆಪಲ್ ತಿನ್ಬೋದಾ ಅಂತ. ಅದಕ್ಕೆ ನಾನು ಹೇಳ್ತೀನಿ ಆಪಲ್ಲೇ ತಿನ್ಬೇಕಂತೇನಿಲ್ಲ, ಬಿಕಾಸ್ ಆಪಲ್ಗೆ ಕಾಸ್ಟ್ಲಿ ಆಗತ್ತೆ, ಬಿಕಾಸ್ ಅದು ಅಲ್ಲಿಂದ ಪ್ರೊಸೆಸ್ ಆಗಿ ಬಂದು ವಿ ಡೋಂಟ್ ನೋ ಅಲ್ಲ ಎಷ್ಟು ತಿಂಗಳುಗಳು ಅಥವಾ ದಿನಗಳಾಗಿದೆ ಅದನ್ನ ಪ್ರೊಸೆಸ್ ಮಾಡಿ ಅಂತ. ಅದಕ್ಕೆ ನಾನು ಹೇಳ್ತೀನಿ ನಿಮ್ ತೋಟದಲ್ಲಿ ಸಿಗುವಂತ ಸೀಬೆಕಾಯಿ, ಪಪ್ಪಾಯ ಈ ತರ ಹಣ್ಣುಗಳನ್ನೇ ತಿನ್ನಿ, ತೊಂದರೆ ಇಲ್ಲ. ಬಟ್ ಯಾವ ತರ ತಿನ್ಬೇಕು ಅನ್ನೋದು ಮ್ಯಾಟರ್ ಆಗುತ್ತೆ. ಸಾಮಾನ್ಯ ನಿಮ್ಮ ಹತ್ರ ಯಾವ ತರದ ಸಮಸ್ಯೆ ಆದವ್ರು ಬರ್ತಾರೆ? ಓಕೆ, ನಾನು ಕಳೆದ 6 ವರ್ಷಗಳಿಂದ ಡಯಾಬಿಟಿಸ್ ಪೇಷಂಟ್ಸ್ ಅವ್ರಿಗೇನೆ ಡಯಾಬಿಟಿಸ್ ಎಜುಕೇಶನ್ ಮಾಡ್ತಾ ಇರೋದು. ಬಟ್ ನನಗೆ ತೂಕ ಕಮ್ಮಿ ಮಾಡ್ಕೊಳ್ಳೋರು, ಜಾಸ್ತಿ ಮಾಡ್ಕೋಬೇಕಾಗಿರೋರು, ಮತ್ತೆ PCOD ತೊಂದರೆ ಇರೋರು, ಥೈರಾಯ್ಡ್ ತೊಂದರೆ ಇರೋರು, ಮತ್ತೆ ಈಗ ತೂಕ ಜಾಸ್ತಿ ಇರೋದ್ರಿಂದ ಮಂಡಿ ನೋವೆಲ್ಲ ಜಾಸ್ತಿ ಆಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ. ಸೊ ಈ ತರ ಕೆಲವೊಂದೊಂದ್ಸತಿ ಕಿಡ್ನಿ ಸಮಸ್ಯೆ ಇರುವಂತವ್ರು, ಈ ತರದವರೆಲ್ಲ ಬರ್ತಾರೆ, ಕಿಡ್ನಿ ಸ್ಟೋನ್ ಇರುವಂತವ್ರು. ಮತ್ತೆ ಹೆಚ್ಚಾಗಿ ಇವಾಗ ನನಗೆ ಬರ್ತಿರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆ. ಯಾಕಂದ್ರೆ ನಾವು ಗಟ್ಟೆನ, ನಮ್ಮ ಹೊಟ್ಟೆನ ಸೆಕೆಂಡ್ ಬ್ರೈನ್ ಅಂತ ಕರಿತೀವಿ. ಸೊ ಹೊಟ್ಟೆ ಒಂದು ನಾವು ಸರಿಯಾಗಿ ಇಟ್ಕೊಂಡಿಲ್ಲ ಅಂತಂದ್ರೆ ತುಂಬಾ ಕಾಯಿಲೆಗಳು ಹೊಟ್ಟೆಯಿಂದಾನೇ ಬರುವಂಥದ್ದು. ಸೊ ಗ್ಯಾಸ್ಟ್ರೈಟಿಸ್ ಕೂಡ ಸಿವಿಯರ್ ಆಗಿ ನಾನು ಇವಾಗ ಕೇಸಸ್ ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಯಾರೇ ಒಂದು ಕಾಯಿಲೆಯಿಂದ ಬಳಲ್ತಾ ಇರುವಂತವ್ರು ನಿಮ್ಮ ಹತ್ರ ಬರ್ತಾರೆ, ಆಹಾರದಿಂದಾನೇ ಸರಿ ಮಾಡ್ಕೊಳ್ಳೋಣ ಅನ್ನೋ ಮನಸ್ಥಿತಿ ಇರೋರು ಮಾತ್ರ ಈ ಆಹಾರ ತಜ್ಞ ಹುಡುಕೊಂಡು ಹೋಗುವಂತದ್ದು. ಇಲ್ಲ ಅಂದ್ರೆ ಮಾತ್ರ ತಗೊಳ್ಳೋಣ ಆರಾಮ. ಹೌದು, ಯಾಕಂದ್ರೆ ಹಾಸನಲ್ಲಿರುವಂತ ಡಾಕ್ಟರ್ಸ್, ವೈದ್ಯರೇನೆ ತುಂಬಾ ಸತಿ ರೆಕಮೆಂಡ್ ಮಾಡ್ತಾರೆ, ಹೋಗಿ ನೀವು ನ್ಯೂಟ್ರಿಷನಿಸ್ಟ್ ಹತ್ರ ಅಥವಾ ಡಯಟಿಷಿಯನ್ ಹತ್ರ ಆಹಾರ ಪದ್ಧತಿ ಸರಿ ಮಾಡ್ಕೊಳ್ಳಿ ಅಂತ ನೀವು ಹೇಳ್ದಾಗೆ. ಬಟ್ ತುಂಬಾ ಕೆಲವು ಜನ ಮಾತ್ರ ಅವರು ಆಸಕ್ತಿಯಿಂದ ಮನ್ಸ್ ಮಾಡಿ, ಇನ್ನ ಕೆಲವ್ರು ಹೆಂಗಂದ್ರೆ ಇರೋದ್ ಒಂದೇ ಜೀವನ, ತಿಂದುಬಿಟ್ಟೆ ಬದುಕ್ತಿವಿ ಅಂತ ಹೇಳ್ತಾರೆ, ಅಥವಾ ಮಾತ್ರೆ ತಗೊಂಡೇ ವಾಸಿ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಬಟ್ ಹೌದು, ಇರೋದ್ ಒಂದೇ ಜೀವನ, ಒಳ್ಳೆ ಆಹಾರ ತಿಂದು ಜಾಸ್ತಿ ದಿನ ಆರೋಗ್ಯವಾಗಿ ಬದುಕ್ಬೋದು ಅಂತ ಅವರಿಗೆ ಅರ್ಥ ಆಗಲ್ಲ. ಈಗ ಆಹಾರವೇ ಔಷಧಿ ಅಂದಾಗ ಒಂದು ಮಾತ್ರೆ ಕೊಡುವ ಕಡಿಮೆ ಸಮಯದ ರಿಲೀಫ್ ಇದೆಯಲ್ಲ, ಅದು ಒಂದು ಊಟ ತಿಂದ ತಕ್ಷಣ ಸಿಗಲ್ಲ. ಖಂಡಿತ. ಸಾಮಾನ್ಯವಾಗಿ ಈಗ ಒಬ್ಬ ತೂಕ ಇಳಿಸ್ಕೊಳಕ್ ಬಂದ್ರು ಅಂತ ಇಟ್ಕೊಳ್ಳಿ, ಅಥವಾ PCOD, PCOS, ಥೈರಾಯ್ಡ್, ಇವ್ರು ಏನ್ ಲೈಫ್ ಲಾಂಗ್ ಅಂದ್ರೆ ಅವರು ಜೀವನ ಇರೋವರೆಗೂ ನೀವು ಹೇಳಿರುವ ಆಹಾರ ಪದ್ಧತಿನೇ ಅನುಸರಿಸಬೇಕಾ, ಅಥವಾ ಈ ಕೆಲವು ನಿಗದಿತ ಸಮಯ ಇರುತ್ತೆ, ಒಂದು 3 ತಿಂಗಳು 6 ತಿಂಗಳು ಅಷ್ಟಕ್ಕೆ ಮಾಡಿದ್ರೆ ಸಾಕ, ಹೇಗೆ? ಗುಡ್ ಕ್ವಶನ್. ಸೊ ಇವಾಗ ಅದು ಸ್ಟೇಜಸ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಏನಾದ್ರು ನಿಮ್ಗೆ ಪ್ರೀ ಡಯಾಬಿಟಿಕ್ ಇದ್ದೀರಾ ಅಥವಾ ತುಂಬಾ ಬಾರ್ಡರ್ ಅಲ್ಲಿ ಇದೆ ಅಂತ ಅಂದ್ರೆ, ಸೊ ಅವಾಗ ಏನಾಗತ್ತೆ, ಅದನ್ನ ರಿವರ್ಸ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಡಯಟ್ ಅಲ್ಲಿದ್ದು ಆಮೇಲೆ ಅವರು ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು.
ಸೊ ಇವಾಗ ವೇಟ್ ಲಾಸ್ ಅಂತ ಬಂದ್ರೆ ವೇಟ್ ಲಾಸ್ ಮಾಡುವಾಗ ಅದು ಸ್ವಲ್ಪ ದಿನಕ್ಕೆ ಮಾತ್ರ ವೆಕೇಶನ್ ತರ ಅಲ್ಲ. ಈಗ ಏನಾಗತ್ತೆ ಅಂದ್ರೆ ತುಂಬಾ ಟ್ರೈ ಮಾಡ್ಬಿಟ್ಟಿರ್ತಾರೆ, ಜಿಮ್ಮಿಗೆ ಹೋಗಿರ್ತಾರೆ, ಏನೋ ಫ್ಯಾಟ್ ಡಯಟ್ಸ್ ಅಂತ ಹೇಳ್ತೀವಿ ನಾವು. ಫ್ಯಾಟ್ ಡಯಟ್ಸ್ ಅಂತಂದ್ರೆ ಕ್ವಿಕ್ ಆಗೋ ಅಂತದ್ದು ಡಯಟ್ ಮಾಡ್ಬಿಟ್ಟಿರ್ತಾರೆ. ಅದನ್ನ ಬಿಟ್ಟ ತಕ್ಷಣ ಮತ್ತೆ ವೇಟ್ ಗೇನ್ ಹಾಕ್ತಾರೆ. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ಒಂದ್ಸತಿ ಅದೊಂದು ಜೀವನ ಶೈಲಿನಲ್ಲಿ ಬದಲಾವಣೆ ಮಾಡ್ಕೊಂಡು ಡಿಸಿಪ್ಲಿನ್ ಅಳವಡಿಸ್ಕೊಂಡ್ಬಿಟ್ರೆ ಅದನ್ನ ಲೈಫ್ ಲಾಂಗ್ ಫಾಲೋ ಮಾಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅಂಡ್ ನಾವು ಆ ತರ ಏನೋ ಸಿವಿಯರ್ ಆಗಿರೋ ಅಂತ ಡಯಟ್ ಅಥವಾ ಫಾಲೋ ಮಾಡಕ್ ಆಗದಿರೋ ತರದ್ ಕೊಡಲ್ಲ. ನಾವು ತಿನ್ನುವಂತ ನಾರ್ಮಲ್ ಆಗಿ ತಿನ್ನುವಂತ ಫುಡ್ ಅಲ್ಲೇನೆ ಹೇಗೆ ನಮ್ಮ ಪ್ಲೇಟ್ ಅನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂತಾನೆ ಹೇಳ್ಕೊಡೋದು. ಸೊ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫೈಬರ್, ಗುಡ್ ಫ್ಯಾಟ್, ವೈಟಮಿನ್ಸ್, ಮಿನರಲ್ಸ್. ಗುಡ್ ಫ್ಯಾಟ್ ಅಂದ್ರೆ ಏನು? ಗುಡ್ ಫ್ಯಾಟ್ ಅಂತಂದ್ರೆ ಒಳ್ಳೆಯ ಕೊಬ್ಬಿನ ಅಂಶ ಇರುವಂತದ್ದು. ಏನೇನು ಸಾಮಾನ್ಯ ಅಡಿಗೆ ಎಣ್ಣೆ ಎಲ್ಲರೂ ಫ್ಯಾಟ್ಗೋಸ್ಕರ ಬಳಸ್ತಾರೆ. ಅದನ್ನ ಬಿಟ್ರೆ ಇವಾಗ ಶುದ್ಧ ಹಸುವಿನ ತುಪ್ಪ ಅಂದ್ರೆ ಕೊಲೆಸ್ಟ್ರಾಲ್ ಏನು ಇಲ್ಲ ಅವರಿಗೆ ಅಂತಂದ್ರೆ ಹಸು ತುಪ್ಪನೇ ಆಗ್ಬೇಕಾಗಿಲ್ಲ, ಶುದ್ಧ ತುಪ್ಪ. ಅದು ಬಿಟ್ರೆ ಸೀಡ್ಸ್ ಇಂದ ಬರುವಂತ ಫ್ಯಾಟ್ ಅನ್ನ ಗುಡ್ ಫ್ಯಾಟ್ ಅಂತ ಕರಿತೀವಿ. ಅಂದ್ರೆ ಬೀಜಗಳು, ಕಡಲೆ ಬೀಜನೂ ಬರುತ್ತೆ ಅದ್ರಲ್ಲಿ. ಕಡಲೆ ಬೀಜ. ಬಟ್ ಎಲ್ಲದೂ ಮಿತವಾಗಿ ತಗೋಬೇಕು. ಕೆಲವೊಂದೊಂದು ಕಂಡೀಷನ್ಗೆ ಇವಾಗ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದ್ರೆ ಗುಡ್ ಫ್ಯಾಟ್ ಅನ್ನು ಕೂಡ ಅವರು ಇವಾಗ ಒಮೆಗಾ 3, ಒಮೆಗಾ 6 ಅದೆಲ್ಲ ಇದೆಯಲ್ವಾ, ಒಮೆಗಾ 3 ಯೂಸ್ಫುಲ್ ಆಗುತ್ತೆ. ಬಟ್ ಒಮೆಗಾ 6 ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡ್ರೆ ಅವರಿಗೆ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಕೆಲವೊಂದೊಂದು ಕಾಯಿಲೆಗಳಿಗೆ ರೆಸ್ಟ್ರಿಕ್ಟ್ ಮಾಡ್ತೀವಿ. ಅದು ಬಿಟ್ರೆ ಒಳ್ಳೆ ಉತ್ತಮ ಕೊಬ್ಬು ಅಂತ ಅಂದ್ರೆ ಬೀಜಗಳಿಂದ ಬರುವಂತದ್ದು. ಇವಾಗ ನೀವು ನೋಡ್ತಾ ಇದ್ದೀರಾ ಗಾಣದೆಣ್ಣೆ, ಕಡಲೆಕಾಯಿ ಬೀಜದೆಣ್ಣೆ, ಸೂರ್ಯಕಾಂತಿ ಬೀಜದೆಣ್ಣೆ, ತೆಂಗಿನಕಾಯಿ ಬೆಳೆಯೋ ಏರಿಯಾ. ಹೌದು, ತೆಂಗಿನ ಎಣ್ಣೆ ಇವಾಗ ಸಮ್ಮರ್ ಅಲ್ವಾ, ಸೊ ಈ ಕಾಲದಲ್ಲಿ ಬಳಸೋದು ಆಕ್ಚುಲಿ ವೆರಿ ಸೂಟಬಲ್. ಆದ್ರೆ ನಮ್ಮ ಈ ಕಡೆ ಪ್ರದೇಶದಲ್ಲಿ ಸ್ವಲ್ಪ ದಿನ ಆದ್ಮೇಲೆ ಮಳೆ ಮತ್ತೆ ಶೀತ ಶುರು ಆಗುತ್ತೆ. ಆವಾಗ ನೀವು ನೋಡ್ಬೋದು ತೆಂಗಿನೆಣ್ಣೆ ಗಟ್ಟಿ ಆಗತ್ತೆ ಅಲ್ವಾ. ಸೊ ಅದರಲ್ಲಿ MCT, ಮೀಡಿಯಂ ಚೈನ್ ಟ್ರೈಗ್ಲಿಸರೈಡ್ಸ್ ಅಂತ ಕರಿತೀವಿ. ಸೊ ಅದು ಜಾಸ್ತಿ ಇರೋದ್ರಿಂದ ಯಾರಿಗೆ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬಿನಾಂಶ ಜಾಸ್ತಿ ಇದೆ ಅವರ ರಕ್ತದಲ್ಲಿ, ಅವರು ಅದನ್ನ ಅವಾಯ್ಡ್ ಮಾಡ್ಬೇಕಾಗುತ್ತೆ. ಮಳೆಗಾಲ ಚಳಿಗಾಲದಲ್ಲಿ. ಅಥವಾ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಜಿನ್ ಕೊಕೊನಟ್ ಆಯಿಲ್ ಅಥವಾ ತೆಂಗಿನೆಣ್ಣೆನ ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ. ಸೊ ಸಮ್ಮರ್ ಅಲ್ಲಿ ಬಳಸಬಹುದು ಹಾಸನವರೆಲ್ಲ. ಯಾಕಂದ್ರೆ ನೀವು ನೋಡಿರ್ಬೋದು ಜಾಸ್ತಿ ಕೋಸ್ಟಲ್ ರೀಜನ್ ಅಲ್ಲಿ ತೆಂಗಿನೆಣ್ಣೆನ ಬಳಸ್ತಾರೆ. ಯಾಕಂದ್ರೆ ಅಲ್ಲಿ ಯಾವಾಗ್ಲೂ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಸೂಟಬಲ್ ಆಗಿರುತ್ತೆ. ಸೊ ನಮ್ಮ ಟೆಂಪರೇಚರ್ಗೆ ನಾವು ಶೀತಕಾಲದಲ್ಲೆಲ್ಲ ಅದನ್ನ ಬಳಸಿದ್ರೆ ಅದು ಅಷ್ಟು ಯಾವ ಎಣ್ಣೆ ಸೂಟೇಬಲ್ ಅಂತ ನಮಗೆ ಎಲ್ಲಾ ತರ ಬೀಜದ ಎಣ್ಣೆಗಳು, ಇವಾಗ ಸೂರ್ಯಕಾಂತಿ ಬೀಜ, ಕುಸುಬೆ ಎಣ್ಣೆ, ಅಗಸೆ ಬೀಜದ ಎಣ್ಣೆ, ಉಚ್ಚಳೆಣ್ಣೆ ಯೂಸ್ ಮಾಡ್ತಾ ಇದ್ರು, ಅದು ಕೂಡ ಸೂಟಬಲ್ ಆಗತ್ತೆ. ಅಂಡ್ ಕಡಲೆ ಬೀಜದ ಎಣ್ಣೆ ಎಲ್ಲದು ಚೇಂಜ್ ಮಾಡ್ತಾ ಇರ್ಬೇಕು. ಒಂದೇ ಎಣ್ಣೆನ ವರ್ಷ ಪೂರ್ತಿ ಬಳಸೋದ್ರಿಂದ ಎಲ್ಲ ದಿನಕ್ಕೊಂದ್ಸರ್ತಿ ಅಟ್ಲೀಸ್ಟ್ 2 months 3 months ಲೀಟರ್ ಇದನ್ನ ಬಳಸಿದ್ರೆ ಸೀಸನಲ್ ವೈಸ್ ರೋಟೇಷನಲ್ ಬಳಸಿದ್ರು ಕೂಡ ಬೇರೆ ಬೇರೆ ಬೀಜದಲ್ಲಿರುವಂತ ಬೇರೆ ಬೇರೆ ಒಳ್ಳೆ ಉತ್ತಮ ಕೊಬ್ಬು ಅಥವಾ ವೈಟಮಿನ್ಸ್, ಮಿನರಲ್ಸ್ ಅಂತ ಇದನ್ನೊಂದು ಅಂದ್ರೆ ಡೈಟರಿ ಚೇಂಜ್ ಇದನ್ನೊಂದು ಎಲ್ಲರೂ ಮಾಡ್ಕೋಬಹುದು. ಯಾಕಂದ್ರೆ ಎಲ್ಲರ ಮನೇಲೂ ನಾವು ಎಣ್ಣೆ ಬಳಸ್ತೀವಿ. ಇದೊಂದಾಯ್ತು. ಅಂಡ್ ಮಿತವಾಗಿ ಬಳಸಬೇಕು. ಈಗ ನಿಮ್ಮ ಮನೆಯಲ್ಲಿ 3 ಜನ ಅಥವಾ 4 ಜನ ಇದ್ದೀರಾ ಅಂತಂದ್ರೆ ರೆಸ್ಟ್ರಿಕ್ಟ್ ಮಾಡ್ಬೇಕು. ಅಟ್ಲೀಸ್ಟ್ 2 ಲೀಟರ್ ಒಂದು ತಿಂಗಳಿಗೆ. ಸೊ ದಟ್ 500 ml ಅಷ್ಟೇ ಒಬ್ಬರಿಗೆ ಸೇರೋ ಸಾಕು. ಆ ತರ ಲಿಮಿಟ್ ಮಾಡ್ಬೇಕು. ಯಾಕಂದ್ರೆ ಈಗ ನಾನು ಸುಮ್ನೆ ಕೇಳ್ತಾ ಇರ್ತೀನಲ್ಲ, ಎಷ್ಟು ಜನ ಇದ್ದೀರಾ, ಎಷ್ಟು ಲೀಟರ್. 3 ಜನ 4 ಜನ ಇರ್ತಾರೆ, 3 ಲೀಟರ್ 4 ಲೀಟರ್ ಎಣ್ಣೆ ಬಳಸ್ತಾರೆ. ಅದು ನೆಸೆಸಿಟಿ ಇಲ್ಲ. ಸೊ ಅದ್ರ ಬದಲು ನೀವು ಬೇರೆ ಬೀಜಗಳಿಂದ ಅಥವಾ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತೀವಿ, ಬಾದಾಮಿ ಅಥವಾ ಕಡಲೆ ಬೀಜ, ಆ ತರದ್ರಿಂದನೂ ಕೂಡ ನೀವು ಗುಡ್ ಫ್ಯಾಟ್ ಅನ್ನ ತಗೊಬಹುದು. ಇದು ಒಂದಾಯ್ತು. ಇನ್ನೊಂದು ನೀವು ಹೇಳಿದ ಹಾಗೆ ಬೇರೆ ಬೇರೆ ತೊಂದರೆ ಇರುವಂತವ್ರು ಅವ್ರು ಬಂದು ವೈದ್ಯರನ್ನು ಅಥವಾ ಆಹಾರ ತಜ್ಞರನ್ನ ಕಂಡಾಗ ನೀವು ಅವ್ರಿಗೊಂದು ಚಾರ್ಟ್ ಕೊಡ್ತೀರಾ, ಆ ಚಾರ್ಟ್ ಪ್ರಕಾರ ಮಾಡಲಿ. ಅದರ್ವೈಸ್ ನಾನು ಎಲ್ಲರಿಗೂ ಮಾತಾಡೋದಾದ್ರೆ, ಒಂದು ಈಗ ಫ್ಯಾಟ್ ಎಷ್ಟು ಬಳಸಬೇಕು ಅನ್ನೋದಾಯ್ತು. ಇನ್ನೊಂದು ಇತ್ತೀಚೆಗೆ ಟ್ರೆಂಡ್ ಏನಂತಂದ್ರೆ ಪ್ರೋಟೀನ್ ರಿಚ್ ಡಯಟ್. ಆಯ್ತಾ, ನಾವು ಪ್ರೋಟೀನ್ ಅನ್ನ ತುಂಬಾ ಕಡಿಮೆ ಬಳಸಿ ನಮ್ದು ಕಾರ್ಬೋ ಯಾವಾಗ್ಲೂ ಮುಂದಿರುತ್ತೆ. ನಮ್ಮ ಆಹಾರ ಪದ್ಧತಿ ಹಿಂದಿಂದ ಬಂದಿರೋದು, ಸಾವಿರಾರು ವರ್ಷಗಳಿಂದ ನಾವು ಹಾಗೆ ಬಳಸ್ಕೊಂಡು ಬಂದಿದೀವಿ. ಆಕ್ಚುಲಿ ನೀವು ಕೇಳಿದ್ರೆ ಅವಾಗೆಲ್ಲ ತುಂಬಾ ಅನ್ನಕ್ಕೆ ಅಥವಾ ಧಾನ್ಯಗಳಿಗೆ ಬರಗಾಲ ಇತ್ತು ಅಂತ ಹೇಳ್ತಾರೆ. ಅಂದ್ರೆ ಕಷ್ಟ ಇತ್ತು ಅಂತ. ಬಟ್ ಮುದ್ದೆಗಿರ್ಲಿಲ್ವಲ್ಲ. ಈಗ ಮುದ್ದೆ ಬೆಳಗ್ಗೆನೆ ತಿಂತಾ ಇದ್ರು. ನಾವೇನ್ ಮಾಡ್ತೀವಿ, ಮಧ್ಯಾಹ್ನ ಅಥವಾ ರಾತ್ರಿ ತಿಂತೀವಿ ಅಲ್ವಾ. ಸೊ ಬೆಳಗ್ಗೆನೆ ತಿಂತಿದ್ರು, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ಅಂದ್ರೆ ಚೆನ್ನಾಗಿ ಕೆಲಸ ಮಾಡೋರು. ಮತ್ತೆ ನಮ್ ತರ ಯಾವಾಗ್ಲೂ ತಿಂತಾ ಇರ್ಲಿಲ್ಲ. 3 ಹೊತ್ತು 4 ಹೊತ್ತು ಆತರ ಬೆಳಗ್ಗೆನೆ ತಿಂತಾ ಇದ್ರು. ಅದನ್ನ ಚೆನ್ನಾಗಿ ಕರಗಿಸ್ತಾ ಇದ್ರು, ಮತ್ತೆ ರಾತ್ರಿ ಬಂದು ಊಟ ಮಾಡ್ತಾ ಇದ್ರು ಅಲ್ವಾ. ಇವಾಗ ಒಂದ್ 20, 30, 40 ವರ್ಷದಿಂದ ಏನಾಗಿದೆ ಅಂದ್ರೆ, ನಿಮಗ್ ತಿಳಿದಿರಂಗೆ ನನಗ್ ತಿಳಿದಿರಂಗು ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅನ್ನ, ಮುದ್ದೆ, ಚಪಾತಿ ಇವೇ ಊಟ ಅಂತ. ಬಟ್ ನೀವ್ ಮಾತಾಡ್ಸಿ ಕೇಳಿದ್ರೆ ಗೊತ್ತಾಗತ್ತೆ. ಅವ್ರು ಹೇಳ್ತಾರೆ
ತಪ್ಪಲಿ ತುಂಬಾ ತರಕಾರಿನೇ ಬೇಯಿಸಿ ಕೊಡ್ತಾ ಇದ್ರು ನಮ್ಗೆ. ಗೆಣಸಿನ ಸೀಸನ್ ಅಲ್ಲಿ ಗೆಣಸೆ ತಿಂತಾ ಇದ್ವಿ, ಆಲೂಗಡ್ಡೆ ತಿಂತಾ ಇದ್ವಿ, ಅಥವಾ ಕಾಳುಗಳನ್ನೇ ತಿಂತಾ ಇದ್ವಿ, ಬರೀ ಕಾಳುಗಳನ್ನೇ ಬೇಯಿಸಿ ಕೊಡ್ತಾ ಇದ್ರು ಅಂತ. ಸೊ ಕಾಳುಗಳು ಪ್ರೋಟೀನ್, ಅವ್ರು ಒಳ್ಳೆ ಉತ್ತಮ ಪ್ರೋಟೀನ್ ಆಹಾರನೇ ತಿಂತಾ ಇದ್ರು. ಪ್ಲಸ್ ಏನಂದ್ರೆ ಬರ್ನ್ ಮಾಡ್ತಾ ಇದ್ರು. ಈಗ ನಮ್ ತರ ಎಲ್ಲದಕ್ಕೂ ಮಷಿನರೀಸೋ ಅಥವಾ ವೆಹಿಕಲ್ಸೋ ಯೂಸ್ ಮಾಡ್ತಾ ಇರಲಿಲ್ಲ. ಸೊ ನಮ್ಗೆ ಎಲ್ಲದೂ ಸಿಂಪಲ್ ಆಗ್ಬಿಟ್ಟಿದೆ ಇವಾಗ. ಸೊ ನಮ್ದು ಏನಾಗಿದೆ, ಇಂಟೇಕ್ ಜಾಸ್ತಿ ಆಗಿದೆ, ಔಟ್ಪುಟ್ ಬರ್ನ್ ಮಾಡ್ತಾ ಇಲ್ಲ, ಅಷ್ಟೇ ಮ್ಯಾಟರ್. ಅದ್ ಬಿಟ್ರೆ ಮುಂಚಿನಿಂದಲೂ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅಂತ ಸಪರೇಟ್ ಮಾಡಿಲ್ಲ ಅಂತಂದ್ರು ಅವರು ಬ್ಯಾಲೆನ್ಸ್ಡ್ ಆಗಿ ಮತ್ತೆ ಸೀಸನಲ್ ಆಗಿ ತಿಂತ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಕಷ್ಟ ಆಗ್ತಿಲ್ಲ, ಮತ್ತೆ ಅದನ್ನ ಬರ್ನ್ ಮಾಡ್ತಾ ಇದ್ರು. ನಮ್ದು ಏನಾಗ್ತಾ ಇದೆ ಅಂದ್ರೆ ಬರ್ನ್ ಆಗ್ತಾ ಇಲ್ಲ, ಎಲ್ಲಾರ್ದು ಸೆಡೆಂಟರಿ ಲೈಫ್ ಸ್ಟೈಲ್ ಸ್ವಲ್ಪ ಜಾಸ್ತಿ ಆಗಿದೆ. ಅಂಡ್ ಎಲ್ಲದಕ್ಕೂ ಅನುಕೂಲ ಜಾಸ್ತಿ ಆದಂಗೆ ತಿನ್ನೋದು ಕೂಡ ಲೈಕ್ ಬೆಳಗ್ಗೆನೂ ಉಪಹಾರ ತಿಂತೀವಿ, ಮಧ್ಯಾಹ್ನ ತಿಂತೀವಿ, ರಾತ್ರಿ ತಿಂತೀವಿ. ಸ್ನಾಕ್ಸ್ ಎಲ್ಲ ಜಾಸ್ತಿ ಆಗಿದೆ. ಸ್ನಾಕ್ಸ್ ಎಲ್ಲ ಉತ್ತಮ ಸ್ನಾಕ್ಸ್ ತಗೊಂಡ್ರೆ ತೊಂದ್ರೆ ಇಲ್ಲ. ಸ್ನಾಕ್ಸ್ ಅಂದ್ರೆ ಆಕ್ಚುಲಿ ಕರ್ದಿದ್ದೇ ಇರ್ಬೇಕು ಅನ್ನೋ ತರ. ಹೌದು, ಈವ್ನಿಂಗ್ ಆಯ್ತು ಅಂದ್ರೆ ಹೌದು ಚಾಟ್ಸು ಆ ತರ ಆಯಿಲಿ ಇದೆ ಜಾಸ್ತಿ ಆಗಿದೆ. ಅದೆಲ್ಲ ಆಗಿದೆ. ಈಗ ನೀವು ಆಹಾರ ತಜ್ಞರಾಗಿ ಹೇಳೋದಾದ್ರೆ ಒಂದು ಪ್ಲೇಟ್ ಅಲ್ಲಿ ಏನೇನಿರ್ಬೇಕು? ಸೊ ಸಮತೋಲನ ಆಹಾರ ತಟ್ಟೆ ಅಂತ ಅಂದ್ರೆ ಅದರಲ್ಲಿ ಫಸ್ಟ್ ತರಕಾರಿಗಳು, ಫೈಬರ್ ಅಂತ ಹೇಳ್ತೀವಿ, ಆಮೇಲೆ ಪ್ರೋಟೀನ್. ಎಷ್ಟು ತಿನ್ಬೇಕು? ಒಂದು ತಟ್ಟೆನ 100% ಅಂದ್ರೆ ಅದನ್ನ 4 ಭಾಗ ಮಾಡ್ಕೋಬೇಕು. ಸೊ 4 ಭಾಗದಲ್ಲಿ 1 ಭಾಗದಷ್ಟು ಪ್ರೋಟೀನ್ ಆಹಾರ, ಸೊ ಕಾಳುಗಳು, ಬೇಳೆಗಳು, ಅಥವಾ ನಾನ್ ವೆಜ್ ತಿನ್ನೋರಾದ್ರೆ ಮೊಟ್ಟೆ ಇಟ್ಕೊಳ್ಬೋದು. ಮೀನು ಓಕೆ, ಉತ್ತಮ ಲೀನ್ ಪ್ರೋಟೀನ್ ಅಂತ ಕರಿತೀವಿ. ಕೋಳಿ ಅಪರೂಪಕ್ಕೆ ಬಳಸ್ಬೋದು, ತೊಂದರೆ ಇಲ್ಲ. ಆದಷ್ಟು ಕೆಂಪು ಮಾಂಸ ಅಥವಾ ರೆಡ್ ಮೀಟ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಮಟನ್ ಅನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಓಕೆ, ಸೊ ಪನ್ನೀರು ಅಂತಾರಲ್ಲ, ಮತ್ತೆ ಅದೇ ಚಿಕನ್ ಓಕೆ, ಲೀನ್ ಮೀಟ್ ತೊಂದರೆ ಇಲ್ಲ, ಅದು ಸ್ಕಿನ್ಲೆಸ್ ಅಪರೂಪಕ್ಕೆ ಬಳಸಿದಿರ ಅಂತ ತೊಂದರೆ ಇಲ್ಲ. ಮೀನು ತೊಂದರೆ ಇಲ್ಲ, ಬಟ್ ಮಟನ್ ಮೊಟ್ಟೆ ದಿನ ಬಳಸ್ಬೋದು, ತೊಂದರೆ ಇಲ್ಲ. ಬಟ್ ಕಿಡ್ನಿ ಪ್ರಾಬ್ಲಮ್ ಆ ಥರ ಎಲ್ಲ ಇದ್ರೆ ಅವರಿಗೆ ಅದು ಚೇಂಜ್ ಆಗುತ್ತೆ. ಜನರಲ್ ಆಗಿ ಹೇಳೋದಾದ್ರೆ ಎಲ್ಲರೂ ಬಳಸ್ಬೋದು. ಎಷ್ಟು ಬಳಸ್ಬೋದು ಅಂದ್ರೆ ಈಗ ಅವ್ರು ಎಷ್ಟು ತೂಕ ಇರ್ತಾರೆ ಅಷ್ಟಕ್ಕೆ ಇಷ್ಟು ಪ್ರೋಟೀನ್ ಬೇಕು ಅಂತ ಇರುತ್ತೆ. ಅಂದ್ರೆ ಇವಾಗ ಏನು ವರ್ಕೌಟ್ ಏನು ಮಾಡಲ್ಲ ಅಂದ್ರೆ ಅಟ್ಲೀಸ್ಟ್ 0.8 grams ಪರ್ kg ಬಾಡಿ ವೇಟ್ ಅಂತ ಹೇಳ್ತೀವಿ ನಾವು. ಅಂದ್ರೆ 1 kgಗೆ ಅಟ್ಲೀಸ್ಟ್ 0.8 ಗ್ರಾಮ್ ಅಷ್ಟು ಬೇಕಾಗತ್ತೆ. ಅಂದ್ರೆ ಎಕ್ಸಾಂಪಲ್ ನೀವೊಂದು 50 kg ಇದ್ದೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 45 to 50 ಗ್ರಾಮ್ ಪ್ರೋಟೀನ್ ತಗೋಬೇಕು. ಒಂದು ಮೊಟ್ಟೆನಲ್ಲಿ ಎಷ್ಟಿರುತ್ತೆ? ಒಂದು ಮೊಟ್ಟೆಲಿ 6 ಗ್ರಾಮ್ ಇರುತ್ತೆ. ನೀವು ಒಳಗಡೆ ಇರುವಂತ ಹಳದಿ ಭಾಗನ ತೆಗೆದ್ರೆ 3 ಗ್ರಾಮಿಗೆ ಬರುತ್ತೆ. ಯಾಕೆ ತೆಗಿಬೇಕು? ಅದನ್ನ ಇವಾಗ ತೆಗಿಯುವಂತದ್ದು ಜಾಸ್ತಿ ಟ್ರೆಂಡ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಬೇಡವಾ? ಕೊಲೆಸ್ಟ್ರಾಲ್ ಇರೋಂಥವ್ರು ಖಂಡಿತ ತೆಗಿಬೇಕು. ಯಾಕಂದ್ರೆ ಅದ್ರಲ್ಲಿ ಕೂಡ ಕೊಲೆಸ್ಟ್ರಾಲ್ ಇರೋದ್ರಿಂದ ತೆಗೆದು ಬರೀ ಬಿಳಿ ಭಾಗನ ಯೂಸ್ ಮಾಡಿ ಅಂತ ಹೇಳ್ತೀವಿ. ಕೊಲೆಸ್ಟ್ರಾಲ್ ಯಾರಿಗಿಲ್ಲ ಅವರೆಲ್ಲರೂ ದಯವಿಟ್ಟು ಪೂರ್ತಿ ಮೊಟ್ಟೆನ ಬಳಸಬೇಕು. ಯಾಕಂದ್ರೆ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇದೆ, ವೈಟಮಿನ್ ಡಿ ಇದೆ. ಯಾಕಂದ್ರೆ ಈಗ ನಾವು ತುಂಬಾ ಕೇಸಸ್ ನೋಡ್ತಾ ಇದೀವಿ, ವೈಟಮಿನ್ ಡಿ ಕಮ್ಮಿ ಆಗ್ತಾ ಇದೆ ಎಲ್ಲರಲ್ಲೂ. ಸೊ ಪೂರ್ತಿ ಮೊಟ್ಟೆನ ಬಳಸೋದು ಒಳ್ಳೇದು. ಆದ್ರೆ ತುಂಬಾ ತಿನ್ಬಾರ್ದು. ಈಗ ಒಂದು 10 ಮೊಟ್ಟೆ 20 ಮೊಟ್ಟೆ ಎಲ್ಲ ತಿನ್ನೋರ್ನು ನಾನು ನೋಡಿದೀನಿ. ಅಷ್ಟೊಂದೆಲ್ಲ ಒಳ್ಳೇದಲ್ಲ, ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಸೋರ್ಸಸ್ ಇಂದಾನು ತಗೋಬೇಕು ನೀವು. ಹಾಲಿನಿಂದ ಬರುವಂತ ಕಾಳಿಂದ, ಬೇಳೆಯಿಂದ, ಪನ್ನೀರಿಂದ ಅಥವಾ ಸೋಯಾ ಇಂದ, ಬೇರೆ ಬೇರೆ ತರ ಪ್ರೋಟೀನ್ ಇಂದನು ಕೂಡ ನೀವು ಪ್ರೋಟೀನ್ ಅನ್ನ ತಗೊಳ್ಬಹುದು. ಬರೀ ಮೊಟ್ಟೆಯಿಂದಾನೇ ತಗೋಬೇಕು ಅಂತೇನಿಲ್ಲ. ಪ್ಲೇಟ್ ಅಲ್ಲಿ ಒಂದು ಪ್ರೋಟೀನ್ ಇರಬೇಕು, ಇನ್ನೊಂದು ಪಾರ್ಟ್ ತರಕಾರಿ ಇರಬೇಕು. ತರಕಾರಿ ಅಂತ ಬಂದ್ರೆ 2 ಪಾರ್ಟ್ ತಗೊಳ್ಬಹುದು, ಇಲ್ಲಾಂದ್ರೆ 1 ಪಾರ್ಟ್ ಅಟ್ಲೀಸ್ಟ್ ಬೇಯಿಸಿರೋದು ಅಥವಾ ಹಸಿ ತರಕಾರಿ, ಸೌತೆಕಾಯಿ, ಕ್ಯಾರೆಟ್, ಮೂಲಂಗಿ ಯಾವ್ದು ಹಸಿ ತಿನ್ಬಹುದು ಆ ತರದ್ದು. ಇಲ್ಲ ಹಸಿದ್ ಇಷ್ಟ ಇಲ್ಲ ಅಂದ್ರೆ ಬೇಯಿಸಿರೋ ಅಂತದನ್ನೇ ತಗೋಬಹುದು. ಇನ್ನೊಂದು ಪಾರ್ಟ್ ಬಂದು ಕಾರ್ಬೋಹೈಡ್ರೇಟ್ ಅಂದ್ರೆ ನಮ್ಮ ಧಾನ್ಯಗಳು. ಸೊ ಆದಷ್ಟು ಸಂಪೂರ್ಣ ಧಾನ್ಯಗಳನ್ನ ಬಳಸಬೇಕು, ಅಂದ್ರೆ ಹೋಲ್ ಗ್ರೈನ್ಸ್. ಸೊ ಅದು ಅಕ್ಕಿ, ರಾಗಿ, ಗೋಧಿ, ಜೋಳ, ಸಿರಿಧಾನ್ಯಗಳು ಯಾವ್ದಾದ್ರು ಆಗ್ಬಹುದು. ಕೆಂಪಕ್ಕಿದು ಒಂದು ಟ್ರೆಂಡ್ ನಡೆದಿದೆಯಲ್ಲ. ಹೌದು, ಕೆಂಪಕ್ಕಿ ಅಂದ್ರೆ ಅನ್ಪಾಲಿಶ್ಡ್ ತಗೊಂಡ್ರೆ ಆಕ್ಚುಲಿ ಒಳ್ಳೇದು. ಯಾಕಂದ್ರೆ ಇವಾಗ ವೈಟ್ ರೈಸ್ ಅಂತ ಅಂದ್ರೆ ಅದು ಆಚೆ ಕಡೆ ಇರುವಂತ ಬ್ರಾನ್ ಕಂಪ್ಲೀಟ್ ಆಗಿ ತೆಗೆದು ಬಿಟ್ಟಿರ್ತಾರೆ. ಅಂದ್ರೆ ಹೊಟ್ಟು ಅಂತ ಏನು ಹೇಳ್ತೀವಲ್ವಾ, ಸೊ ಆ ಹೊಟ್ಟೆಲಿ ನಮ್ಗೆ ಬಿ ವೈಟಮಿನ್ಸ್ ಇರುತ್ತೆ, ಸೊ ಫೈಬರ್ ಇರುತ್ತೆ. ಸೊ ಅದನ್ನ ತೆಗೆದು ತಿಂದ್ರೆ ಅದ್ರಲ್ಲಿ ಯಾವುದೇ ರೀತಿ ಪೌಷ್ಟಿಕಾಂಶ ಇರಲ್ಲ. ಹಾಗಾಗಿ ಆದಷ್ಟು ಮತ್ತೆ ನೀವು ಒಂದು ಬೌಲಲ್ಲಿ ವೈಟ್ ರೈಸು, ಕೆಂಪಕ್ಕಿ ಎರಡನ್ನೂ ಇಟ್ಕೊಂಡು ತಿಂದು ನೋಡಿ. ವೈಟ್ ರೈಸ್ಗೆ ನಿಮ್ಗೆ ತಿಂದಾಗ ಸ್ಯಾಟಿಸ್ಫೈ ಆಗಲ್ಲ, ಇನ್ನೊಂದು ಸ್ವಲ್ಪ ತಿನ್ಬೇಕು ಅನ್ಸುತ್ತೆ. ಅದೇ ನೀವು ಅನ್ಪಾಲಿಶ್ಡ್ ರೈಸ್ ಅನ್ನ ತಿಂದಾಗ ನಿಮ್ಗೆ ಸಾಕನ್ಸುತ್ತೆ, ಬೇಗ ಅದು ಹೊಟ್ಟೆನ ತುಂಬ್ದಂಗೆ ಫೀಲ್ ಆಗತ್ತೆ ನಿಮ್ಗೆ. ಸೊ ಅದು ಅಬ್ಸರ್ವ್ ಮಾಡಿ ನೋಡಿದ್ರೆ, ಯಾಕಂದ್ರೆ ಅದರಲ್ಲಿ ಫೈಬರ್ ಮತ್ತೆ ಬೇರೆ ವೈಟಮಿನ್ಸ್ ಕೂಡ ಇರೋದ್ರಿಂದ ನಿಮ್ಗೆ ಅದು
ಫುಲ್ಲಿಂಗ್ ಅನ್ಸುತ್ತೆ. ಸೊ ಹಾಗಾಗಿ ಸಂಪೂರ್ಣ ಧಾನ್ಯಗಳು ಎಸ್ಪೆಷಲಿ ಈ ತರ ಅನ್ಪಾಲಿಶ್ಡ್ ಧಾನ್ಯಗಳನ್ನ ಬಳಸಿದ್ರೆ ಒಳ್ಳೇದು. ಒಳ್ಳೇದು. ಇವನ್ ಗೋಧಿ ಹಿಟ್ಟು ಅಷ್ಟೇ, ಎಲ್ಲ ಪ್ಯಾಕೆಟ್ ಅಲ್ಲಿ ಬರುವಂತ ಗೋಧಿ ಹಿಟ್ಟು ಬಳಸ್ತಿರಲ್ವಾ, ಸೊ ನೀವು ಮನೇಲೆ ಬಿಡ್ಸಿರೋ ಗೋಧಿಯಿಂದ ಚಪಾತಿ ಮಾಡಿದ್ರೆ ನೀವು ಅಬ್ಸರ್ವ್ ಮಾಡಿದ್ರೆ ಹೊರಟಾಗತ್ತೆ, ಹೌದಲ್ವಾ? ಅದೇ ನೀವು ಅಂಗಡಿಯಲ್ಲಿ ತಂದಿರೋದು ಕಲರ್ ಅಥವಾ ಮಲ್ಟಿಗ್ರೈನ್ ಏನಾದ್ರೂ ಆಗ್ಬೋದು, ಅದು ಸಾಫ್ಟ್ ಆಗಿ ಬರುತ್ತೆ. ಹೆಂಗೆ ಅವರು ಏನ್ ಫೈಬರ್ ಇರುತ್ತೆ ಅದೆಲ್ಲ ತೆಗೆದು ನಿಮಗೆ ಒಳಗಡೆ ಇರುವಂತ ಸಾಫ್ಟ್ ಆಗಕ್ಕೆ ಬರೀ ಮೈದಾ ಅಂತ ಏನ್ ಹೇಳ್ತೀವಿ ಅದನ್ನೇ ಕೊಡೋದು. ಆದಷ್ಟು ಮನೇಲೆ ಹೋಲ್ ಗೋಧಿಯಿಂದ ಬಿಡಿಸಿರೋಂಥದ್ದು. ಅದಕ್ಕೆ ನೀವು ಕಾಳುಗಳನ್ನೆಲ್ಲ ಹಾಕ್ಬೋದು, ಸೊ ಪ್ರೋಟೀನ್ ಜಾಸ್ತಿ ಆಗುತ್ತೆ ಮನೆಯವ್ರಿಗೆಲ್ಲರಿಗೂ ಚಪಾತಿ ಮಾಡಿದಾಗ. ಸೊ ಆ ಥರ ಕಾಳುಗಳನ್ನೆಲ್ಲ ಹಾಕಿ ಬಿಡಿಸಿ ಯೂಸ್ ಮಾಡಿದ್ರೆ ಒಳ್ಳೇದು. ಒಳ್ಳೇದು. ಇದು ಎಲ್ಲರಿಗೂ ಹೇಳ್ತಾ ಇದ್ದೀರಾ, ಮಕ್ಕಳಿಗೆ, ವಯಸ್ಕರಿಗೆ ಮತ್ತೆ ವಯಸ್ಸಾದವರಿಗೆ ಎಲ್ಲರಿಗೂ ಈ ತರದ್ದೇ ಒಂದು ಊಟದ ತಟ್ಟೆ ಇದ್ರೆ ಅದ್ ಜೊತೆಗೆ ಗುಡ್ ಫ್ಯಾಟ್ ಹಾಕೋಬಹುದು. ಅವರು ಬೇಕಾದ್ರೆ ತುಪ್ಪ ಅಥವಾ ಒಳ್ಳೆಯ ಉತ್ತಮ ಫ್ಯಾಟ್ ಇಟ್ಕೊಬಹುದು. ಇದನ್ನೆಲ್ಲ ಇಟ್ಕೊಂಡು ಬ್ಯಾಲೆನ್ಸ್ಡ್. ಇದು ಪ್ರತಿ ಊಟಕ್ಕೂ ಮಾಡ್ಬೇಕು. ಒಂದ್ ದಿವ್ಸಕ್ಕೊಮ್ಮೆ ಮಾಡಿದ್ರೆ ಅಥವಾ ವಾರಕ್ಕೊಮ್ಮೆ ಮಾಡಿದ್ರೆ. ಈಗ ನಾನು ಕೇಳಿದ್ರೆ ನಾನು ತರಕಾರಿ ತಿಂತೀರಾ ಅಲ್ವಾ ಅಂತ, ನಾವು ತರಕಾರಿನೇ ತಿಂತೀನಿ ಅಂತಾರೆ. ಯಾವ್ದಾದ್ರು ಒಂದೊತ್ತು ತಿಂದಿರ್ತಾರೆ, ಇದು ಒಂದೊತ್ತಿಂದಲ್ಲ, 3 ಹೊತ್ತಿಗೂ ನೀವು ಇದೇ ತರ. ಅಂದ್ರೆ ಈಗ ಬೆಳಗ್ಗೆ ಮೊಟ್ಟೆ ತಿಂದ್ರಿ ಅಂದ್ರೆ ಅಟ್ಲೀಸ್ಟ್ ಮಧ್ಯಾಹ್ನಕ್ಕೆ ದಾಲು ಅಥವಾ ಕಾಳಿಂದ ಮಾಡಿರೋದು ಅಥವಾ ಪನ್ನೀರು ಆ ಥರ ಏನಾದ್ರು ತಗೊಳ್ಳಿ. ನೈಟಿಗೂ ಅಷ್ಟೇ, ಈಗ ಮಧ್ಯಾಹ್ನ ಬೇಳೆ ತಿಂದಿದ್ದೀರ ಅಂದ್ರೆ ರಾತ್ರಿಗೆ ಕಾಳಿಂದು ಅಥವಾ ನೀವು ಕಾಳುಗಳದ್ದೇ ದೋಸೆ ಮಾಡ್ಬೋದು, ಹೆಸರು ಕಾಳು ದೋಸೆ, ಅದೆಲ್ಲ ಹಿಂದಿನಿಂದನೂ ಇದೆ. ನುಚ್ಚಿನುಂಡೆ, ಅದೆಲ್ಲ ಎಂತ ಒಳ್ಳೆ ಪ್ರೋಟೀನ್ ರಿಚ್ ಬ್ರೇಕ್ಫಾಸ್ಟ್ ಆಪ್ಷನ್ಸ್. ಸೊ ಆ ಥರದನ್ನೆಲ್ಲ ಬಳಸ್ಬೋದು. ಹೌದು. ಈಗ ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಬಂದವ್ರಿಗೆ, ತೂಕ ಹೆಚ್ಚು ಮಾಡ್ಕೋಬೇಕು ಅಂತ ಬಂದವ್ರಿಗೆ, ಅವ್ರಿಗೆ ಸಪ್ರೇಟ್ ಆಗಿ ನೀವು ಚಾರ್ಟ್ ಕೊಡ್ತೀರಾ. ಈ ಕೆಲವು ಹಾರ್ಮೋನ್ ಸಮಸ್ಯೆಗಳಿಂದ ಆಗುವಂತಹ ಕೆಲವು ಸಂಗತಿಗಳನ್ನು ಹೇಳಿದ್ರಿ. PCOD, PCOS ಮತ್ತೆ ಇನ್ನೊಂದು ಥೈರಾಯ್ಡ್. ಇತ್ತೀಚೆಗೆ ತುಂಬಾ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅದರಲ್ಲಿ 2 ತರ ಇದೆ. ಇಬ್ರಿಗೂ ಬೇರೆ ಬೇರೆ ಡಯಟ್ ಇದೆ ಅಂತ ಅನ್ಸುತ್ತೆ. ಕಡಿಮೆ ಥೈರಾಯ್ಡ್ ಉತ್ಪತ್ತಿ ಆಗುವಂಥದ್ದು, ಅತಿ ಹೆಚ್ಚಾಗುವಂಥದ್ದು. ಅವ್ರಿಗಿಬ್ರಿಗೂ ಸಪರೇಟ್ ಇರುತ್ತಾ ಡಯಟ್? ಅಲ್ಲಿ ಕಡಿಮೆ ಆಗುತ್ತಾ ಅದು? ಥೈರಾಯ್ಡ್ ಉತ್ಪತ್ತಿ ಕಡಿಮೆ ಆದಾಗ ಸಪ್ಲಿಮೆಂಟ್ಸ್ ಜೊತೆಗೆ ಡಯಟ್ ಮಾಡಬೇಕಾಗತ್ತೆ ಅವರು. ಅದೇ ಅದರಲ್ಲಿನೂ ಅಷ್ಟೇ ಸಮತೋಲನ ಆಹಾರ ತಗೊಬೇಕಾಗತ್ತೆ. ಮತ್ತೆ ಸ್ವಲ್ಪ ಸೆಲೆನಿಯಂ ಎಲ್ಲ ಜಾಸ್ತಿ ಇರುವಂತ ಆಹಾರಗಳನ್ನ ಅದೆಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಬೀಜಗಳ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ ನಾನು, ಅಗಸೆ ಬೀಜ, ಕಲ್ಲಂಗಡಿ ಹಣ್ಣಿನ ಬೀಜ. ಸೊ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ. ಸೊ ಈ PCOD ಈ ಥರ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರೋರ್ಗು ನಾವು ಸೀಡ್ ಥೆರಪಿ ಅಂತ ಮಾಡ್ತೀವಿ. ಸೊ ಈ ಬೀಜಗಳನ್ನು ಬಳಸ್ಕೊಂಡು ಅದರಲ್ಲಿರುವಂಥ ಜಿಂಕ್ ಮತ್ತು ಮಿನರಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಸೀಡ್ ಸೈಕ್ಲಿಂಗ್ ಅಂತ ಮಾಡಿ ಅವರ ಹಾರ್ಮೋನನ್ನು, ಮತ್ತು ಅದೇ ನೀವು ಹೇಳ್ದಂಗೆ ಇದೆಲ್ಲ ಒಂದು ತಿಂಗಳು ಮಾಡಿದ್ರೆ ಅಥವಾ 2 ತಿಂಗಳಲ್ಲಿ ಇದಾಗಲ್ಲ. ಅಟ್ಲೀಸ್ಟ್ ಒಂದು 3 ಸೈಕಲ್ 4 ಸೈಕಲ್ ಅವ್ರು ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ. ಆ್ಯಂಡ್ ಅದೇ ಥರ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 3-4 ತಿಂಗಳು ಮಾಡಬೇಕು. ಆಮೇಲೆ ಅದು ಕಡಿಮೆ ಆದ ತಕ್ಷಣ, ನಾರ್ಮಲ್ ಬಂದ ತಕ್ಷಣ ರಿಪೋರ್ಟ್ಸ್ ಎಲ್ಲ ನಿಲ್ಸೋ ಆಗಿಲ್ಲ ಅಂತ ಅಂದ್ರೆ, ಅದನ್ನ ಸೀಡ್ ಸೈಕ್ಲಿಂಗ್ ಫಾಲೋ ಮಾಡಿಲ್ಲ ಅಂತ ಅಂದ್ರೂ ಫುಡ್ ಅಲ್ಲಿ ಎಲ್ಲಾ ತರ ಸಮತೋಲನ ಆಹಾರನ ಮೇಂಟೈನ್ ಮಾಡ್ಕೊತಾ ಹೋಗ್ಬೇಕು. ಬಿಕಾಸ್ ಅದೇ ನಾನು ಹೇಳ್ದಂಗೆ ಇದು 1 ದಿನದಲ್ಲ. ಏನೋ ನಾನು ವೆಕೇಶನ್ಗೆ ಹೋಗ್ತಾ ಇದ್ದೀನಿ ಅಥವಾ ಏನೋ ಒಂದ್ ಸ್ವಲ್ಪ ದಿನಕ್ಕೆ ಅಂತ ಮಾಡಿದ್ರೆ ಅದು ಖಂಡಿತ ನಿಮಗೆ ವಾಪಸ್ ಬರುತ್ತೆ. ಸೊ ನೀವು ಲೈಕ್ ನಾರ್ಮಲ್ ಆಗಿ ತಿನ್ನುವಂತ, ಈಗ ಅನ್ನ ಬಿಟ್ಬಿಡ್ಬೇಕು ಅಥವಾ ಬರೀ ಚಪಾತಿನೇ ತಿನ್ಬೇಕು ಆ ಥರ ಎಲ್ಲ ಇಲ್ಲ. ನಿಮ್ ನಾರ್ಮಲ್ ಆಗಿ ಲೈಫ್ ಲಾಂಗ್ ಏನು ತಿನ್ಬೇಕು ಅದನ್ನೇ ತಿನ್ಕೊಂಡು ನೀವು ತೂಕನ ಕಡಿಮೆ ಮಾಡ್ಕೊಂಡು ಅದನ್ನೇ ಮೇಂಟೈನ್ ಮಾಡಬೇಕು. ಎಸ್, ಇದು ಅವ್ರಿಗೆ ಏನೇನು ಸಮಸ್ಯೆಗಳಿದೆಯೋ ಅವರು ಬಂದು ಕಾಣ್ಬೋದು. ಇದು ಒಂದು. ಎರಡನೇದು ನೀವು ಹೇಳಿದ್ರಿ, ಇತ್ತೀಚೆಗೆ ನಾನು ಹೆಚ್ಚಾಗಿ ನೋಡ್ತಾ ಇರೋದು ಗ್ಯಾಸ್ಟ್ರೈಟಿಸ್ ಸಮಸ್ಯೆಗಳು ಅಂತ. ಯಾಕೆ ಅದೆಲ್ಲ ಇದೆ? ಆಹಾರ ಪದ್ಧತಿ ಸರಿ ಇಲ್ಲದೆ ಇರೋದ್ರಿಂದ ಒಂದು. ಇನ್ನೊಂದು, ದೇಹಕ್ಕೆ ಚಟುವಟಿಕೆ ಇಲ್ಲ. ಕಾರಣಗಳು ಏನೇ ಇದ್ದಿರಬಹುದು. ಈಗ ಎದೆ ಉರಿ, ಬ್ಲೋಟಿಂಗ್ ಆ ಥರದ್ದೆಲ್ಲ ಬರ್ತಾರಲ್ಲ, ಅವ್ರು ಏನು ತಿನ್ಬೇಕು ಏನು ತಿನ್ಬಾರ್ದು ಅಂತ ಉಳಿದು ತಿನ್ಬೋದು. ಓಕೆ. ಸೊ ಇವಾಗ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ, ಒಂದು ಸ್ಟ್ರೆಸ್ ಅಂತ ಹೇಳ್ತೀನಿ ನಾನು. ಇವಾಗ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಇಂದನೂ ಗ್ಯಾಸ್ಟ್ರೈಟಿಸ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅಂಡ್ ಯಂಗ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಆಗ್ತಿದೆ. ಅವ್ರು ಅನ್ಕೊಂತಾರೆ ಸ್ಟ್ರೆಸ್ ಇಂದ ಹೆಂಗೆ ಬರುತ್ತೆ ಅಂತ. ಡೆಫಿನೆಟ್ಲಿ ಸ್ಟ್ರೆಸ್ ಇಂದ ಟ್ರಿಗರ್ ಆಗುತ್ತೆ ಗ್ಯಾಸ್ಟ್ರೈಟಿಸ್. ಅಂಡ್ ಕರೆಕ್ಟ್ ಟೈಮ್ ತಿಂದ ಇರೋದು ಅಥವಾ ಊಟ ಸ್ಕಿಪ್ ಮಾಡೋದು ಅಥವಾ ಸಣ್ಣ ಡಯಟ್ ಅಂತ ಅಂದ್ರೆ ತುಂಬಾ ಜನದಲ್ಲಿ ಮತ್ತೆ ಕಡಿಮೆ ತಿನ್ನೋದು, ಊಟ ಬಿಡೋದು ಅಂತಾನೆ ಅನ್ಕೋಬಿಟ್ಟಿದ್ದಾರೆ. ಡಯಟ್ ಅಂದ್ರೆ ಬ್ಯಾಲೆನ್ಸ್ಡ್ ಆಗಿ ತಿನ್ನೋದು ಅಂತಾನೆ ತುಂಬಾ ಜನ ಗೊತ್ತಿಲ್ಲ. ಯಾಕೆ ಸಣ್ಣ ಆಗಿದ್ದೀರಾ, ಡಯಟ್ ಮಾಡ್ತಾ ಇದ್ದೀರಾ ಅಂತಾನೆ ವರ್ಡ್ ಯೂಸ್ ಮಾಡ್ತಾರೆ. ಆಕ್ಚುಲಿ ಡಯಟ್ ಅಂದ್ರೇನೆ ಸಮತೋಲನವಾಗಿ ಅಥವಾ ಬ್ಯಾಲೆನ್ಸ್ಡ್ ಆಗಿ ತಿನ್ನುವಂಥದ್ದನ್ನ ನಾವು ಡಯಟ್ ಅಂತ ಕರಿತೀವಿ. ಸೊ ಹಾಗಾಗಿ ಕರೆಕ್ಟ್ ಟೈಮಿಗೆ ತಿಂದೇ ಇರುವಂತದ್ದು, ಊಟ ಸ್ಕಿಪ್ ಮಾಡೋದು ಅಥವಾ ಫುಡ್ ಅಲ್ಲಿ ಲೈಕ್ ಅದೇ ಫೈಬರ್ ಅಂತ ಹೇಳ್ತಾ ಇದ್ದಲ್ವಾ ನಾನು, ನಾರಿನಂಶಗಳು ಅಂದ್ರೆ ಹಣ್ಣು,
ತರಕಾರಿಗಳು, ಸಂಪೂರ್ಣ ಧಾನ್ಯಗಳು, ಇದ್ರಲ್ಲೆಲ್ಲ ಫೈಬರ್ ಇರುತ್ತಲ್ವಾ, ಆ ಫೈಬರ್ ಅಮೌಂಟ್ ಕಮ್ಮಿ ತಿನ್ನುವಂಥದ್ದು, ತುಂಬಾ ಸ್ಪೈಸಿ ಫುಡ್ ತಿನ್ನುವಂಥದ್ದು, ಖಾರ ಜಾಸ್ತಿ ಇರುವಂಥದ್ದು, ಆಯಿಲ್ ಜಾಸ್ತಿ ಇರುವಂಥದ್ದು, ಕರಿದ ಆಹಾರ. ಸೊ ಇದ್ರ ಎಲ್ಲದ್ರಿಂದನೂ ಗ್ಯಾಸ್ಟ್ರೈಟಿಸ್ ಟ್ರಿಗರ್ ಆಗ್ತಾ ಇದೆ. ಅಕಸ್ಮಾತ್ ತಿಂದ್ರು ಅಂತ ಇಟ್ಕೊಳ್ಳಿ, ತಿಂದ ಮೇಲೆ ಆದಾಗ ಏನ್ ಮಾಡ್ಬೇಕು? ತಿಂದಾಗ ಅಂದ್ರೆ ಲೈಕ್ ಅದು ಇಂಟೆನ್ಸಿಟಿ ಅಂದ್ರೆ ತುಂಬಾ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಸ್ವಲ್ಪ ದಿನಕ್ಕೆ ಮಟ್ಟಿಗೆ ಎಲ್ಲಾ ಖಾರ ಆಹಾರಗಳನ್ನೆಲ್ಲ ಅವಾಯ್ಡ್ ಮಾಡ್ಬೇಕಾಗತ್ತೆ. ಎಣ್ಣೆ ಜಾಸ್ತಿ ಹಾಕಿರುವಂಥದ್ದು ಆ ಥರದ್ದೆಲ್ಲ ಸ್ವಲ್ಪ ಆದಷ್ಟು ಲಘು ಆಹಾರ ಆ ಥರದನ್ನ ತಗೋಬೇಕಾಗತ್ತೆ. ಆ್ಯಂಡ್ ಜೀರಿಗೆ ಕಷಾಯ ಆ ಥರದ್ದನ್ನೆಲ್ಲ ಯೂಸ್ ಮಾಡಬೇಕು. ಆ್ಯಂಡ್ ನೀರು ತುಂಬಾನೇ ಇಂಪಾರ್ಟೆಂಟ್. ವಾಟರ್ ಚೆನ್ನಾಗಿ ಕುಡಿಬೇಕು, ಹೈಡ್ರೇಟ್ ಮಾಡ್ಕೋಬೇಕು. ಸೊ ಎಕ್ಸ್ಪೆಷಲಿ ಇವಾಗ ಸಮ್ಮರಲ್ಲಿ ನೀರು ಚೆನ್ನಾಗಿ ಕುಡಿಬೇಕು. ಅಂದ್ರೆ ಒಂದು ದಿನದಲ್ಲಿ ಸರಿ ಹೋಗಲ್ಲ ಗ್ಯಾಸ್ಟ್ರೈಟಿಸ್. ಸೊ ಕರೆಕ್ಟ್ ಟೈಮಿಂಗ್ಸ್ ಫಾಲೋ ಮಾಡಬೇಕು. ಸೊ ಅಟ್ಲೀಸ್ಟ್ 1-2 ಅವರ್ಸ್ ಒಂದ್ಸತಿ ಸ್ವಲ್ಪ ತಿನ್ಕೊಂಡು ಗ್ಯಾಸ್ಟ್ರೈಟಿಸ್ನ ಕಡಿಮೆ ಮಾಡ್ಕೋತಾ ಬರಬೇಕು. ಕಡಿಮೆ ಮಾಡ್ಕೋಬೇಕು. ಮತ್ತೆ ಎಕ್ಸರ್ಸೈಸ್ ಕೂಡ ಬಹಳ ಮುಖ್ಯ. ಎಲ್ಲಾ ಮತ್ತೆ ನೀವು ಯಾವುದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಅಂದ್ರೆ ನಿಮ್ಮ ಆಹಾರ ಪದ್ಧತಿಯನ್ನು ಹೇಳುವಾಗ ಕೆಲವು ಟೆಸ್ಟ್ಗಳನ್ನು ಮಾಡಿಸ್ಬಿಟ್ಟೆ ಹೇಳ್ತೀರಿ ಅಂತ. ಹೌದು, ಅಂದ್ರೆ ಈಗ ಗೊತ್ತಾಗತ್ತೆ ನಮ್ಗೆ ಅವರಲ್ಲಿ ಡಿಫಿಷಿಯನ್ಸಿಸ್ ಇದ್ರೆ ಕ್ರೇವಿಂಗ್ಸ್ ಆಗತ್ತೆ. ನೀವು ನೋಡಿರ್ಬೋದು, ಕೆಲವರಿಗೆ ಸ್ವೀಟ್ ತಿನ್ಬೇಕು ಅಂತ ಅನ್ಸತ್ತೆ, ಕೆಲವರಿಗೆ ಸಾಲ್ಟಿ ಫುಡ್ಸ್ ಅಥವಾ ಕರ್ದಿರೋ ಅಂತದ್ದು ತಿನ್ಬೇಕು ಅಂತ ಆಸೆ ಆಗುತ್ತೆ, ಚಿಪ್ಸ್ ಆ ಥರ. ಸೊ ಅವಾಗ ನಮಗೆ ಗೊತ್ತಾಗತ್ತೆ ಸೊ ಇವರಿಗೆ ಯಾವ್ದಾರ ರೀತಿಯ ಡಿಫಿಷಿಯನ್ಸಿ ಇರಬಹುದು ಅಂತ. ಅಂದ್ರೆ ಬಾಡಿನಲ್ಲಿ ಏನಿಲ್ಲ ಅದನ್ನ ಕೇಳ್ತಾ ಇರತ್ತೆ. ಅಥವಾ ಐರನ್ ಡಿಫಿಷಿಯನ್ಸಿ ಇರಬಹುದು ಹೇಳ್ತಾರೆ. ತುಂಬಾ ಅಂತ ಆಗುತ್ತಲ್ಲ, ಯಾಕಾಗುತ್ತೆ ಅದು? ಅದು ನಿಮಗೆ ಈಗ B12 ಕಮ್ಮಿ ಇದ್ರೆ, ಐರನ್ ಕಮ್ಮಿ ಇದ್ರೆ, ಆ ಥರ ವೇರಿಯಸ್ ರೀಸನ್ಸ್ಗೆ ಆಗುತ್ತೆ. ಇದು ಒಂದಕ್ಕೆ ಅಂತ ನಾವು ಹೇಳೋಕ್ಕಾಗಲ್ಲ ಫುಡ್ಡಲ್ಲಿ. ಸೊ ನಮಗೆ ತುಂಬ ಫೀಚರ್ಸಿಂದ ಗೊತ್ತಾಗುತ್ತೆ. ಈಗ ತುಂಬ ಕೂದಲು ಉದುರುತ್ತಿದೆ ಅಂದರೆ ಗೊತ್ತಾಗುತ್ತೆ ಐರನ್ ಡಿಫಿಷಿಯನ್ಸಿ ಅಥವಾ ಫೆರಟಿನ್ ಕಮ್ಮಿ ಇರ್ಬೋದು ಅಂತ. ಸೊ ನಾವೇನು ಮಾಡ್ತೀವಿ ಅವಾಗ ಟೆಸ್ಟ್ಗಳು ಮಾಡಿಸಿದಾಗ, ಈ ವೈಟಮಿನ್ ಟೆಸ್ಟು, ಮಿನರಲ್ ಟೆಸ್ಟ್, ಸೊ ಐರನ್ದು, ವೈಟಮಿನ್ D, B12 ಇದೆಲ್ಲ ಮಾಡಿಸಿದಾಗ ಗೊತ್ತಾಗುತ್ತೆ. ಸೊ ಏನು ಕೊರತೆ ಇದೆ ಅದನ್ನು ನಾವು ರೂಟ್ ಕಾಸಿಂದ ಸರಿ ಮಾಡಿದಾಗ ಅವರಿಗೆ ಸರಿಯಾದ ಪೌಷ್ಟಿಕಾಂಶ ಕೊಟ್ಟಾಗ ಸೊ ರೂಟ್ ಕಾಸ್ ಇಂತಾನೆ ನಾವು ಅದನ್ನ ಸರಿ ಮಾಡ್ಬೋದು, ತಡಿಬೋದು. ಹೇರ್ ಫಾಲ್ ಎಲ್ಲ ಆಗ್ತಿದೆ ಅಂದ್ರೆ ಈಗ ಐರನ್ ರಿಚ್ ಜಾಸ್ತಿ ಇರುವಂತದ್ದು ಕೊಡೋದು. ಸೊ ವೈಟಮಿನ್ D ಕಮ್ಮಿ ಇದೆ ಅಂತಂದ್ರೆ ವೈಟಮಿನ್ D ರಿಚ್ ಫುಡ್ಸ್, ಸಪ್ಲಿಮೆಂಟ್ ಅವಶ್ಯಕತೆ ಇದೆ ಅಂದ್ರೆ ಮಾತ್ರ, ತುಂಬಾನೇ ಕಡಿಮೆ ಇದೆ ಅಂದ್ರೆ ಸಪ್ಲಿಮೆಂಟ್ ಟ್ಯಾಬ್ಲೆಟ್ ರೂಪದಲ್ಲಿ ತಗೋಬೇಕಾಗುತ್ತೆ. ಅಷ್ಟು ಬಿಟ್ರೆ ಫುಡ್ಡಲ್ಲೇನೆ ಆಲ್ಮೋಸ್ಟ್ ಯಾವ್ಯಾವ್ದು ಹೆಚ್ಚಿರುತ್ತೆ ಅದನ್ನ ತಗೊಳ್ಬೋದು. ಸೊ ಅವ್ರ ರಿಪೋರ್ಟ್ಸ್ ನೋಡಿ ಇದು ಮಾಡ್ಬೇಕು, ಎಷ್ಟು ಬೇಕು, ಎಷ್ಟು ದಿನಕ್ಕೆ ಬೇಕು, ಎಷ್ಟು ಅಮೌಂಟ್ ಬೇಕು ಅದೆಲ್ಲ ನೀವು ಹೇಳ್ತೀರಾ, ಆ ಪ್ರಕಾರ ಮಾಡ್ಬೋದು. ಈಗ ಔಷಧಿಗಳು ಎಲ್ಲದಕ್ಕೂ, ಎಲ್ಲ ಕಾಯಿಲೆಗೂ ಲಭ್ಯ ಇದೆ. ಔಷಧಿ ಬದಲಾಗಿ ಆಹಾರವನ್ನೇ ಔಷಧಿಯನ್ನಾಗಿ ಮಾಡ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಹಾಗಾಗಿ ಆಹಾರವನ್ನೇ ಔಷಧಿಯಾಗಿ ಮಾಡ್ಕೋಬೇಕು. ಕರೆಕ್ಟು. ಆದರೆ ತಿಳುವಳಿಕೆ ಕೊರತೆ ಇರೋದ್ರಿಂದ ಒಂದೇ ಥರದ ಆಹಾರ ಪದ್ಧತಿಯಿಂದ 365 ದಿವಸ ಅನ್ನ ಸಾಂಬಾರು, ಬರೀ ಅನ್ನ, ಚಿತ್ರಾನ್ನ, ಮೊಸರನ್ನ, ಪುಳಿಯೋಗರೆ ಅದೇ ಆಗ್ಬಿಟ್ಟಿದೆ. ಹೌದು, ಅಮ್ಮಂದಿರಿಗೂ ಕಷ್ಟ ಮನೇಲಿ ದಿನ ಬಾಕ್ಸಿಗೆ ಏನ್ ಮಾಡ್ಬೇಕು. ಅದಕ್ಕೆ ನಾನು ಆದಷ್ಟು ಅಮ್ಮಂದಿರಿಗೆ ಜಾಸ್ತಿ ಎಜುಕೇಟ್ ಮಾಡ್ತಾ ಇರ್ತೀನಿ. ಬಿಕಾಸ್ ಅವರೇ ಅಲ್ವಾ ನೀವು ಹೇಳ್ದಂಗೆ ಕಿಚನ್ ಡಯಟಿಷಿಯನ್ಸ್. ಸೊ ಅವರನ್ನ ಟ್ರೈನ್ ಮಾಡಿದ್ರೆ ಆಲ್ಮೋಸ್ಟ್ ಅವ್ರದ್ದು ಇಡೀ ಮನೆದು ಪೌಷ್ಟಿಕಾಂಶನ ಅವರು ಕಾಪಾಡ್ಕೋಬಹುದು. ಆಮೇಲೆ ಒಬ್ಬೊಬ್ರಿಗೂ ಒಂದೊಂದು ರಿಕ್ವೈರ್ಮೆಂಟ್ ಇರುತ್ತೆ. ಅದೆಲ್ಲ ಬಹಳ ದೊಡ್ಡ ಜವಾಬ್ದಾರಿ. ಆಕ್ಚುಲಿ ಕಿಚನ್ ಮೇಂಟೈನ್ ಮಾಡೋದು, ಏನು ಅಡ್ಗೆ ಮಾಡ್ತಾರೆ ಅನ್ನೋ ಹಾಗಿಲ್ಲ, ಅದ್ರಂತ ದೊಡ್ಡ ಜವಾಬ್ದಾರಿ ಬೇರೆ ಯಾವ್ದು ಇಲ್ಲ. ಅಲ್ಲಿ ಸರಿ ಇದ್ರೆ ಉಳಿದಿದ್ದೆಲ್ಲ ಸರಿ ಹೋಗುತ್ತೆ. ಹೌದು. ಸೊ ಅವರಿಗೆ ಮೇಜರ್ ಆಗಿ ಏನ್ ಹೇಳೋದಂದ್ರೆ, ಈಗ ಪ್ರೋಟೀನ್ ಕೊರತೆ ಅಂದ್ರೆ, ಕೊರತೆ ಅಂತಲ್ಲ, ಪ್ರೋಟೀನ್ ಯೂಸ್ ಮಾಡೋದು ತುಂಬಾ ಕಡಿಮೆ ಆಗ್ತದೆ. ಸೊ ಹಾಗಾಗಿ ಪ್ರತಿ ಮೀಲ್ಸ್ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ಥರ ಪ್ಲಾನ್ ಮಾಡಬೇಕು. ಅಂದರೆ ಅಟ್ಲೀಸ್ಟ್ ಬೇಳೆಗಳು, ಕಾಳುಗಳು. ಅಂದರೆ ನಾನೇ ನೋಡಿದ್ದೀನಿ, ಒಂದು 3 ಜನ ಇದ್ದಾನೆ ಬರೀ 3 ಹಿಡಿ ಬೇಳೆ ಬಳಸ್ತಾರೆ. ಹಂಗಲ್ಲ, ಸ್ವಲ್ಪ ಗಟ್ಟಿಯಾಗಿ ದಾಲು, ಅದೇ ಅದನ್ನ ಹೌದು ಅಷ್ಟು ತಿನ್ಬೇಕು. ಇವ್ರಿಲ್ಲ, ಒಂದೇ ಕಟೋರಿನಲ್ಲಿ ಇಡೀ ಮನೆಗೆ ಟೈಮ್ ಸಾಂಬಾರು, 3 ಟೈಮು ಒಂದೊಂದು ದಿನ, ಅದು ಇನ್ನ 2 ದಿನಕ್ಕೂ ಹೋಗತ್ತೆ ನೆಕ್ಸ್ಟ್. ಸೊ ಆ ಥರ ಮಾಡಬಾರ್ದು. 3 ಹಿಡಿ ಹಾಕ್ತಿದ್ರು ನಮ್ಮ ಮನೇಲೇನೆ, 3 ಹಿಡಿ ಹಾಕ್ತಿದ್ರು. ಇವಾಗ ಕಂಪಲ್ಸರಿ ಅದು ಒಂದೇ ಹೊತ್ತಿಗೆ ಖಾಲಿ ಆಗ್ಬೇಕು. ಅಂಡ್ ಒಂದೇ ಟೈಮಿಗೆ ಖಾಲಿ. ತಜ್ಞರು ಬಂದಿರೋದ್ರಿಂದ ಅವ್ರಿಗೆಲ್ಲ ಕಿರಿಕಿರಿ ಆಗಿರುತ್ತೆ ಖಂಡಿತ. ಇಲ್ಲ, ಇವಾಗ ಅವರಿಗೆ ಅದರಿಂದ ಆಗ್ತಿರೋಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇಂದ ಫಾಲೋ ಮಾಡ್ತಿದ್ದಾರೆ. ಇನಿಷಿಯಲಿ ಅವ್ರಿಗೆ ಕಷ್ಟ ಆಯ್ತು, ಇದೇನಿದು ಇಷ್ಟೊಂದು ಬದಲಾವಣೆ ಮಾಡ್ಕೋಬೇಕು ಅಂತ. ಯಾಕಂದ್ರೆ ನಮ್ಮ ಮನೇಲೂ ಬರೀ ರೈಸು, ರಸಮ್ಮು ಈ ತರನೇ ತಿಂತಾ ಇದ್ದಿದ್ದು. ನನಗೂ ಹಂಗೆ ಅಭ್ಯಾಸ ಮಾಡಿಸಿದ್ರು. ಬಟ್ ನಾನ್ ಬದಲಾವಣೆ ಮಾಡಿದಾಗ ಸ್ವಲ್ಪ ಕಷ್ಟ ಆಯ್ತು. ಬಟ್ ಇವಾಗ ಅವರಿಗೆ ಆಹಾರದಲ್ಲಿ ಯಾವ್ದು ಸರಿ ಅಂತ ಗೊತ್ತಾಗಿರೋದ್ರಿಂದ ಇವಾಗ ಏನೋ ಕ್ವಶನ್ ಮಾಡಲ್ಲ, ನಾನು ಹೇಳಿದ್ದನ್ನ ಫಾಲೋ ಮಾಡ್ತಾರೆ. ಸೊ ಹಂಗಾಗಿ ಪ್ರತಿ ಊಟದಲ್ಲೂ ಅಮ್ಮ ಪ್ಲಾನ್ ಮಾಡ್ಬೇಕಾದ್ರೆ ಪ್ರೋಟೀನ್ ಇರೋ ತರಾನೇ ಪ್ಲಾನ್ ಮಾಡ್ತಾರೆ. ಪ್ರತಿದಿನ ಪಲ್ಯ ಇರ್ಲೇಬೇಕು, ಒಂದು ಪ್ರೋಟೀನ್ ಏನಾದ್ರೂ ಆಹಾರ ಇರ್ಬೇಕು.
ಕಾರ್ಬೋಹೈಡ್ರೇಟ್ ಅಂದ್ರೆ ಉತ್ತಮ ಕಾರ್ಬೋಹೈಡ್ರೇಟ್, ಸಿರಿಧಾನ್ಯಗಳು ಅಥವಾ ನಾರ್ಮಲ್ ರಾಗಿ, ಜೋಳ ಎಲ್ಲ ತರದನ್ನು ಬಳಸಬೇಕು. ಸೊ ಎಲ್ಲದರಲ್ಲೂ ಇರುವಂತ ನ್ಯೂಟ್ರಿಯೆಂಟ್ಸ್ ನಮಗೆ ಸಿಗತ್ತೆ. ತುಂಬಾ ಧನ್ಯವಾದಗಳು. ಇದುವರೆಗೆ ಅಂದ್ರೆ ಪೂರ್ತಿ ಮಾತಾಡಿಲ್ಲ, ಇದೆಲ್ಲ ಜನರಲ್ ಆಗಿ ಪ್ರತಿದಿನಾನು ಮಾತಾಡ್ಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಕಾಶ ಆದಾಗ ಸಿಗೋಣ. ಖಂಡಿತ. ಧನ್ಯವಾದಗಳು. ಧನ್ಯವಾದಗಳು. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಆಹಾರ ತಜ್ಞರಾದ ಹಾಸನದ ತನುಶ್ರೀ ಉದಯರವಿ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಸುಜಾತಾ ಎಫ್ ತಳವಾರ್.